ನಮಸ್ಕಾರ. ನಾನು ನಾಗೇಂದ್ರ, KSOU MA ಕನ್ನಡ 2ನೇ ಸೆಮಿಸ್ಟರ್, ಪತ್ರಿಕೆ 5, ಶಾಸ್ತ್ರ ಮತ್ತು ಚಾರಿತ್ರಿಕ ಸಾಹಿತ್ಯ. ಈ ಪತ್ರಿಕೆಯ ಮೊದಲನೆಯ ಬ್ಲಾಕ್ 36, ಶಾಸ್ತ್ರ ಸಾಹಿತ್ಯ. ಈ ಬ್ಲಾಕಿನ ಕಡೆಯ ಘಟಕ, 4ನೆಯ ಘಟಕ, ಘಟಕ 144, ಕನ್ನಡದ ಪ್ರಮುಖ ಚಾರಿತ್ರಿಕ ಕಾವ್ಯಗಳು. ಈ ಘಟಕದಲ್ಲಿರುವ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಘಟಕದ ಪ್ರಮುಖ ಅಂಶಗಳು ಯಾವ್ಯಾವುದು ಅಂತ ನೋಡೋದಾದರೆ, ಇದರಲ್ಲಿ ಪ್ರಮುಖವಾಗಿ 2 ಭಾಗಗಳಿದೆ. ಒಂದು ಆಯ್ದ ಚಾರಿತ್ರಿಕ ಕಾವ್ಯಗಳು, ಮತ್ತೊಂದು ಪ್ರಮುಖ ಚಾರಿತ್ರಿಕ ಕಾವ್ಯಗಳು, ಒಡೆಯರ ಕಾಲದ ಐತಿಹಾಸಿಕ ಕಾವ್ಯಗಳು. ಈ ಮೊದಲನೇ ಭಾಗ ಆಯ್ದ ಚಾರಿತ್ರಿಕ ಕಾವ್ಯಗಳಲ್ಲಿ 3 ರಚನೆಗಳ ಬಗ್ಗೆ, 3 ಕಾವ್ಯಗಳ ಬಗ್ಗೆ ತಿಳ್ಕೊತೀವಿ. ಅದರಲ್ಲಿ ಮೊದಲನೇದು ಪಾರ್ಶ್ವಕವಿಯ ನಿಂಬ ಸಾಮಂತ ಚರಿತೆ, ಮಲ್ಲಿಕಾರ್ಜುನ ಕವಿಯ ಇಮ್ಮಡಿ ಚಿಕ್ಕಭೂಪಾಲನ ಸಾಂಗತ್ಯ, ಸಿದ್ಧ ಕವಿಯ ಸಿರುಮಣನಾಯಕನ ಸಾಂಗತ್ಯ. ನಂತರ ಪ್ರಮುಖ ಚಾರಿತ್ರಿಕ ಕಾವ್ಯಗಳು, ಅದರಲ್ಲೂ ಒಡೆಯರ ಕಾಲದ ಐತಿಹಾಸಿಕ ಕಾವ್ಯಗಳ ಬಗ್ಗೆ ತಿಳ್ಕೊಳ್ಳುವಾಗ ನಾವು ತಿರುಮಲಾರ್ಯನ ಚಿಕ್ಕದೇವರಾಜ ವಿಜಯ ಮತ್ತು ಚಿಕ್ಕದೇವರಾಯ ವಂಶಾವಳಿ ಈ 2 ರಚನೆಗಳ ಬಗ್ಗೆ ತಿಳ್ಕೊಂಡು, ನಂತರ ನಂಜುಂಡ ಕವಿಯ ಮಾನವಮಿಯ ಚೌಪದಿ, ಮತ್ತೊಂದು ನೂರೊಂದಯ್ಯನ ಸೌಂದರ ಕಾವ್ಯಂ, ಮತ್ತು ಕೊನೆಗೆ ಲಿಂಗಣ್ಣನ ಕೆಳದಿ ನೃಪ ವಿಜಯ. ಈ ಎಲ್ಲ ಚಾರಿತ್ರಿಕ ಕಾವ್ಯಗಳಲ್ಲಿ ಚರಿತ್ರೆಯ ವಿಷಯಗಳು, ಇತಿಹಾಸದ ವಿಷಯಗಳು ಏನೇನು ಬಂದಿದೆ ಅಂತ ಸ್ಥೂಲವಾಗಿ ತಿಳ್ಕೊತೀವಿ. ಇದೊಂದು ಚಿಕ್ಕ ಘಟಕ ಅಂತ ಹೇಳ್ಬಹುದು. ಬಹಳ ಕಡಿಮೆ ವಿಷಯಗಳಿರುವ ಚಿಕ್ಕ ಘಟಕ. ಆದ್ದರಿಂದ ನಿಮಗೂ ಸಹ ಈ ಘಟಕ ತಿಳ್ಕೊಳ್ಳೋದಕ್ಕೆ, ಓದೋದಕ್ಕೆ, ಕೇಳೋದಕ್ಕೆ ಬಹಳ ಕಡಿಮೆ ಸಮಯನೇ ಬೇಕಾಗಬಹುದು. ಈ ಘಟಕದ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಯಾವ ತರಹ ಪ್ರಶ್ನೆಗಳು ಬಂದಿದೆ ಅಂತ ನೋಡೋದಾದರೆ, 2 ಪತ್ರಿಕೆಗಳಲ್ಲೂ ಅಂದರೆ ಈವರೆಗೆ ಮೇ 2024ರವರೆಗೆ 2 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಈ ಪಠ್ಯಕ್ರಮದಲ್ಲಿ ಜೂನ್ 2023 ಮತ್ತು ಡಿಸೆಂಬರ್ 2023 ಈ 2 ಪರೀಕ್ಷೆಗಳಲ್ಲಿ ಒಂದೇ ಪ್ರಶ್ನೆ ಬಂದಿದೆ. ಒಂದು 10 ಅಂಕಕ್ಕೆ ಬಂದಿದೆ, ಇನ್ನೊಂದು 15 ಅಂಕಕ್ಕೆ ಬಂದಿದೆ. ಏನಂತ ಅಂದರೆ, ಚಾರಿತ್ರಿಕ ಸಾಹಿತ್ಯದ ಹಿನ್ನೆಲೆ ಮತ್ತು ಪರಂಪರೆಯನ್ನು ಕುರಿತು ವಿಶ್ಲೇಷಿಸಿ 10 ಅಂಕಗಳು. ಮತ್ತೊಂದ್ಸಲಿ ಬಂದಿರೋದು ಕನ್ನಡ ಚಾರಿತ್ರಿಕ ಸಾಹಿತ್ಯ ಪರಂಪರೆಯನ್ನು ಕುರಿತು ಬರೆಯಿರಿ ಅಂತ 15 ಅಂಕಗಳ ಪ್ರಶ್ನೆ ಬಂದಿದೆ. ಹಿಂದಿನ ಘಟಕ ಚಾರಿತ್ರಿಕ ಸಾಹಿತ್ಯ ಹಾಗೂ ಈ ಘಟಕ ಕನ್ನಡ ಪ್ರಮುಖ ಚಾರಿತ್ರಿಕ ಕಾವ್ಯಗಳು. ಈ 2 ಘಟಕಗಳಲ್ಲಿರುವ ಪ್ರಮುಖ ಅಂಶಗಳನ್ನು ಸೇರಿಸಿ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಈ ಘಟಕದ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಕನ್ನಡ ಸಾಹಿತ್ಯದಲ್ಲಿ ಬಹಳ ಹಿಂದಿನಿಂದಲೂ ಚರಿತ್ರೆಯನ್ನು ಕುರಿತಂತೆ, ಇತಿಹಾಸವನ್ನು ಕುರಿತಂತೆ ಹಲವಾರು ಮಾಹಿತಿಗಳು ಬಂದಿರೋದನ್ನು ನಾವು ನೋಡಿದ್ದೀವಿ. ಆದರೆ ಕಾವ್ಯಗಳ ಮೂಲ ಉದ್ದೇಶ ಚರಿತ್ರೆ ಹೇಳೋದಿರಲ್ಲ. ಆದರೆ ಇತಿಹಾಸದ, ಚರಿತ್ರೆಯ ಅಂಶಗಳು ಅಲ್ಲಲ್ಲಿ ಧ್ವನಿಯಾಗಿ ಕಾಣಸಿಗುತ್ತೆ. ಆ ನಂತರದ ದಿನಗಳಲ್ಲಿ ಇತಿಹಾಸವನ್ನೇ ಪ್ರಧಾನವಾಗಿಟ್ಕೊಂಡು, ಐತಿಹಾಸಿಕ ವಸ್ತುವನ್ನೇ ಕಾವ್ಯದ ವಿಷಯವಾಗಿಟ್ಕೊಂಡು ಹಲವಾರು ಐತಿಹಾಸಿಕ ಮತ್ತು ಚಾರಿತ್ರಿಕ ಕಾವ್ಯಗಳನ್ನು ರಚನೆ ಮಾಡಲಾಯಿತು. ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲುವ ಒಂದಿಷ್ಟು ಮಾಹಿತಿ ಇದರಿಂದ ಸಿಕ್ಕಿದೆ ಅಂತ ಹೇಳಬಹುದು. ಇವು ಕಾವ್ಯಗಳಾಗಿರೋದ್ರಿಂದ ಸಹಜವಾಗಿ ಗ್ರಂಥಕರ್ತೃವಿನ, ಯಾರು ಬರೆದಿರ್ತಾರಲ್ವಾ, ಅವರ ಉತ್ಪ್ರೇಕ್ಷೆ ಇದ್ದೇ ಇರುತ್ತೆ. ಯಾಕಂದರೆ ಕಾವ್ಯ ರಚನೆಯಲ್ಲೇ ಉತ್ಪ್ರೇಕ್ಷೆ ಇರುತ್ತೆ ಆದ್ದರಿಂದ ಇತಿಹಾಸದ ವಿಷಯಗಳನ್ನು ಉತ್ಪ್ರೇಕ್ಷೆಯಾಗಿ ಹೇಳುವ ಎಲ್ಲ ಅವಕಾಶಗಳು ಇದ್ದೇ ಇರುತ್ತೆ. ಇಂತಹ ಉತ್ಪ್ರೇಕ್ಷೆಯನ್ನು ಬಿಟ್ಟು ನಾವು ತೀಕ್ಷ್ಣವಾಗಿ ಈ ಕಾವ್ಯವನ್ನು ಅಧ್ಯಯನ ಮಾಡಿದಾಗ ಚರಿತ್ರೆಯ ಹಲವಾರು ಅಂಶಗಳು ನಮಗೆ ಸಿಗುತ್ತೆ. ಇಂತಹ ಕಾವ್ಯ ರಚಿಸುವಾಗ ಕವಿ ತಾನು ಕಂಡದ್ದನ್ನು ಅಥವಾ ಬೇರೆಯವರ
ಅನಿಸಿಕೆಯನ್ನು, ಬೇರೆಯವರು ಕಂಡದ್ದನ್ನು ತಾನು ತಿಳಿದುಕೊಂಡು ಕಾವ್ಯವನ್ನು ರಚಿಸಿರ್ತಾನೆ. ಚರಿತ್ರೆಯ ಅಂಶಗಳು ಕಾವ್ಯಕ್ಕೆ ಆಧಾರವಾಗಿರುತ್ತೆ. ಈ ಚಾರಿತ್ರಿಕ ಅಂಶಗಳು ನಮಗೆ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ. ಆ ಸಮಯದ ಘಟನೆಗಳನ್ನು, ಆಡಳಿತ ಹೇಗೆ ನಡೆಸ್ತಾ ಇದ್ರು ಅನ್ನೋದನ್ನು, ಸಮಾಜದ ಆಚರಣೆಗಳನ್ನು ಈ ಕಾವ್ಯಗಳು ನಮಗೆ ತಿಳಿಸುತ್ತೆ. ಕನ್ನಡದಲ್ಲಿ ಬಂದಿರುವ ಎಲ್ಲ ಚಾರಿತ್ರಿಕ ಕಾವ್ಯಗಳ ಬಗ್ಗೆ ನಾವು ಓದೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕೆಲವು ಪ್ರಮುಖ ಕಾವ್ಯಗಳನ್ನು, ಕೆಲವು ಕಾಲಮಾನಗಳಲ್ಲಿ ರಚಿತವಾದ ಕಾವ್ಯಗಳನ್ನು ಈ ಘಟಕದಲ್ಲಿ ನಾವು ತಿಳ್ಕೊಳ್ಳೋಣ. ಇದರಿಂದ ನಮಗೆ ಕರ್ನಾಟಕದ ಐತಿಹಾಸಿಕ ಹೋರಾಟಗಳು, ಯುದ್ಧಗಳು, ಹೊರಗಿನ ಮತ್ತು ಒಳಗಿನ ದಾಳಿಗಳು, ಅದಕ್ಕೆ ಕಾರಣ ಏನು, ಅದರ ಪರಿಣಾಮ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಕಾವ್ಯಗಳು ಉಪಯೋಗ ಆಗುತ್ತೆ. ಆಯ್ದ ಚಾರಿತ್ರಿಕ ಕಾವ್ಯಗಳು, ಈ ಶೀರ್ಷಿಕೆ ಕೆಳಗೆ ನಾವು 3 ಕಾವ್ಯಗಳನ್ನು ಅಧ್ಯಯನ ಮಾಡ್ತೀವಿ. ಯಾವ್ಯಾವುದು ಅಂದರೆ ನಿಂಬ ಸಾಮಂತ ಚರಿತೆ, ಇಮ್ಮಡಿ ಚಿಕ್ಕ ಭೂಪಾಲನ ಸಾಂಗತ್ಯ, ಸಿರುಮಣ ನಾಯಕನ ಸಾಂಗತ್ಯ. ಮೊದಲನೇದಾಗಿ ನಿಂಬ ಸಾಮಂತ ಚರಿತೆ. ಇದನ್ನು 17ನೇ ಶತಮಾನದ ಸುಮಾರಿನಲ್ಲಿ ಇದ್ದ ಪಾರ್ಶ್ವಕವಿ ಎಂಬುವನು ಬರೆದಿದ್ದು ಅಂತ ಹೇಳಲಾಗುತ್ತೆ. ಇದೊಂದು ಐತಿಹಾಸಿಕ ಕಾವ್ಯ ಆದರೂ ಸಹ ಧಾರ್ಮಿಕ ಸಂಗತಿಗಳನ್ನು ಹೆಚ್ಚಾಗಿ ತಿಳಿಸಲಾಗಿದೆ. ಈ ನಿಂಬ ಅಂದರೆ ಯಾರು? ಗಂಡರಾದಿತ್ಯನ ಸಾಮಂತ ಆಗಿದ್ದ. ಈ ಗಂಡರಾದಿತ್ಯ ಯಾರು ಅಂದರೆ ಕೊಲ್ಲಾಪುರದಲ್ಲಿ ಶಿಲಾಹಾರ ಎಂಬ ರಾಜನನ್ನು ಸೋಲಿಸಿ ಪ್ರಸಿದ್ಧನಾಗಿದ್ದ ಗಂಡರಾದಿತ್ಯ. ಈ ಗಂಡರಾದಿತ್ಯನ ಸಾಮಂತ ನಿಂಬ. ಈ ನಿಂಬ ಗಂಡರಾದಿತ್ಯನ ಪರವಾಗಿ ಬಿಜ್ಜಳನ ಜೊತೆಯಲ್ಲಿ ಯುದ್ಧ ಮಾಡಿ ಸತ್ತು ಹೋಗ್ತಾನೆ. ಈ ಸಂಗತಿಯೇ ಈ ಕಾವ್ಯದ ವಸ್ತು. ಯುದ್ಧ ನಡೆಯುವಾಗ ಬಳಸುವಂತಹ ರೀತಿ ನೀತಿ, ಹೋರಾಟದ ಮಾದರಿ, ಈ ಎಲ್ಲ ವಿಷಯಗಳನ್ನು ಈ ಕಾವ್ಯದಲ್ಲಿ ಹೇಳಲಾಗಿದೆ. ಹಾಗೆ ಗಂಡರಾದಿತ್ಯ ಮತ್ತು ಇವನ ಸಾಮಂತನಾದ ನಿಂಬ, ಇವರ ನಡುವೆ ಇದ್ದ ಸಂಬಂಧವನ್ನು ಈ ಕಾವ್ಯ ತಿಳಿಸುತ್ತೆ. ಗಂಡರಾದಿತ್ಯನಿಗೆ ರೂಪನಾರಾಯಣ ಎಂಬ ಬಿರುದು ಇದ್ದದ್ದು ಸಹ ಇಲ್ಲಿ ಹೇಳಲಾಗುತ್ತೆ. ಶಾಸನದಲ್ಲಿ ಸಹ, ಹಲವಾರು ಶಾಸನಗಳಲ್ಲಿ ಸಹ ಇದೇ ವಿಷಯ ಹೇಳಿದೆ. ಇನ್ನು ನಿಂಬನಿಗೆ, ಈ ಸಾಮಂತರಾಜ ನಿಂಬನಿಗೆ ನಾಗನ ದೇವಿಯ ಗಂಧವಾರಣ, ಸಾಮಂತ ಕೇದಾರ, ಸಾಮಂತ ಶಿರೋಮಣಿ ಮುಂತಾದ ಬಿರುದುಗಳಿತ್ತು ಅನ್ನೋದು ಸಹ ಈ ಕಾವ್ಯದಲ್ಲಿ ಹೇಳಿದೆ. ಆದರೆ ನಮಗೆ ಬೇರೆ ಶಾಸನಗಳಲ್ಲಿ, ನಮಗೆ ಸಿಕ್ಕಿರುವ ಬೇರೆ ಶಾಸನಗಳಲ್ಲಿ ಈ ಬಿಜ್ಜಳ ಹಾಗೂ ನಿಂಬರ ಯುದ್ಧದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಇರೋದ್ರಿಂದ ಕೆಲವು ಅನುಮಾನಗಳು ಸಹ ಬರುತ್ತೆ. ಆದರೆ ಶಾಸನಗಳಲ್ಲಿ ಬರೆದಿರೇ ಇದ್ರೂ ಸಹ ಈ ನಿಂಬ ಸಾಮಂತ ಚರಿತೆಯಲ್ಲಿ ಬಿಜ್ಜಳನ ಜೊತೆ ನಿಂಬ ಯುದ್ಧ ಮಾಡೋದು ಹೇಳಲಾಗಿದೆ. ಹಾಗೂ ಈ ಕೃತಿಯಲ್ಲಿ ಧಾರ್ಮಿಕ ವಿಷಯಗಳನ್ನು ಹೆಚ್ಚಾಗಿ ಹೇಳಲಾಗಿದೆ. ಎರಡನೆಯ ಕೃತಿ ಇಮ್ಮಡಿ ಚಿಕ್ಕ ಭೂಪಾಲನ ಸಾಂಗತ್ಯ. ಅಂದರೆ ಸಾಂಗತ್ಯದ ಶೈಲಿಯಲ್ಲಿ ರಚಿತವಾಗಿರೋದು. ಕವಿ ಮಲ್ಲಿಕಾರ್ಜುನ ಸುಮಾರು 1245ರಲ್ಲಿ ರಚಿಸಿದ ಕೃತಿ ಇದು. ಇತಿಹಾಸವನ್ನೇ ವಸ್ತುವನ್ನಾಗಿರಿಸಿಕೊಂಡು ಮಲ್ಲಿಕಾರ್ಜುನ ಈ ಕಾವ್ಯವನ್ನು ರಚಿಸಿದ್ದಾನೆ. ಕಾವ್ಯದ ವಸ್ತು ಇಮ್ಮಡಿ ಚಿಕ್ಕ ಭೂಪಾಲ ಮತ್ತು ಅವನ ಮಗನಾದ ತೋಂಟದ ರಾಯ ಇವರುಗಳ ಹೋರಾಟ ಮತ್ತು ವೀರ ಮರಣವನ್ನು ಈ ಕೃತಿ ಹೇಳುತ್ತೆ. ಯಾರಿದು ಇಮ್ಮಡಿ ಚಿಕ್ಕ ಭೂಪಾಲ ಅನ್ನೋದು ಅಂದರೆ, ಈ ಚಿಕ್ಕ ಭೂಪಾಲ ಮುಸ್ಲಿಮರ ಸೈನ್ಯವನ್ನು ಸೋಲಿಸ್ತಾನೆ. ಇದನ್ನು ನೋಡಿದ ವಿಜಯನಗರದ ಅರಸ ಹರಿಹರ ಈ ಇಮ್ಮಡಿ ಭೂಪಾಲನಿಗೆ ಮಹಾನಾಡ ಪ್ರಭು ಎಂಬ ಬಿರುದನ್ನು ಕೊಟ್ಟು ಒಂದು ರಾಜ್ಯವನ್ನು ಸ್ಥಾಪಿಸುವಂತ ಅನುವು ಮಾಡಿಕೊಡ್ತಾನೆ. ಅದರಂತೆ ಕ್ರಿಸ್ತಶಕ 1246ರಲ್ಲಿ ಚಿಕ್ಕ ಭೂಪಾಲ ಒಂದು ಕೋಟೆಯನ್ನು ಕಟ್ಟಿ ಆಳ್ವಿಕೆಯನ್ನು ಆರಂಭಿಸ್ತಾನೆ. ಈ ಕೃತಿಯಲ್ಲಿ ಚಿಕ್ಕ ಭೂಪಾಲನ ಸಾಹಸದ ವಿವರಗಳ ವರ್ಣನೆ ಇದೆ. ಈ ಚಿಕ್ಕ ಭೂಪನ ನೈಜ ಹೆಸರು ಕರಿತಿಮ್ಮ ಚಿಕ್ಕಪ್ಪ ಗೌಡ. ಆತ ಚಿಕ್ಕ ಭೂಪನಾಗಿ ಪ್ರಸಿದ್ಧಿ ಹೊಂದಿರ್ತಾನೆ. ತಾನೇ ಯುದ್ಧಕ್ಕೆ ಸಹ ಹೊರಡ್ತಾನೆ. ಈ ಕಾವ್ಯದಲ್ಲಿ ಒಂದು ಸಾಲಿದೆ, ಏನು ಹೇಳುತ್ತೆ ಅಂದರೆ,
ರಾಯರೊಲ್ಮೆಯನ್ನು ಭರದಿಂದ ಪಡೆದು ಸಂತಸವೆತ್ತು ದನೀಧರೆ ಬಣ್ಣಿಸುವಂತಿದೆ ಬಿಡದೆ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ರಾಯರೊಲ್ಮೆಯನ್ನು ಅಂದರೆ ರಾಯರು ಅನ್ನೋದು ವಿಜಯನಗರದ ಅರಸರುಗಳಾದ ತಿರುಮಲರಾಯ ಮತ್ತು ಶ್ರೀರಂಗರಾಯನ ಕುರಿತಿದ್ದು ಅಂತ ಹೇಳಬಹುದು. ಈ ಚಿಕ್ಕಭೂಪಾಲನ 3 ಯುದ್ಧಗಳ ಉಲ್ಲೇಖವನ್ನು ಕವಿ ತನ್ನ ಕೃತಿಯಲ್ಲಿ ನೀಡ್ತಾನೆ. ಅಷ್ಟೇ ಅಲ್ಲದೆ ಈ ಕಾವ್ಯದಲ್ಲಿ ಬಂದಿರುವ ಪದ್ಯಗಳು ಹಲವಾರು ಸಂಗತಿಗಳನ್ನು ಓದುಗರಿಗೆ ನೀಡುತ್ತೆ. ಯಾವ್ಯಾವ ಸಂಗತಿಗಳನ್ನು ನೀಡುತ್ತೆ ಅಂದರೆ, ಇಮ್ಮಡಿ ಚಿಕ್ಕಭೂಪಾಲ ವೆಂಕಟಪತಿ ರಾಯನ ಅಂದರೆ ವಿಜಯನಗರ ಅರಸರಾದ ವೆಂಕಟಪತಿ ರಾಯನ ಪಾಳೆಗಾರಲ್ಲಿ ಒಬ್ಬನಾಗಿದ್ದ. ಆದರೂ ಸಹ ಆತ ವಿಜಯನಗರ ಅರಸರ ಅಧೀನದಲ್ಲಿದ್ದರೂ ಸಹ ಸ್ವತಂತ್ರನಾಗಿರ್ತಾನೆ. ಇವನು ಸ್ವತಂತ್ರನಾಗಿರೋದನ್ನು ಕಂಡು ಇವನಿಗೆ ಆಗದವರು ವೆಂಕಟಪತಿ ರಾಯನಿಗೆ ದೂರು ಕೊಡ್ತಾರೆ. ಆಗ ವೆಂಕಟಪತಿ ರಾಯ ಜಗದೇಕರಾಯ ಎಂಬುವನನ್ನು ಚಿಕ್ಕಭೂಪಾಲನನ್ನೇ ಯುದ್ಧ ಮಾಡುವಂತ ಕಳಿಸ್ತಾನೆ. ಈ ಚಿಕ್ಕಭೂಪಾಲ ಅಥವಾ ಚಿಕ್ಕಪ್ಪಗೌಡನಿಗೆ ಅನಿವಾರ್ಯವಾಗಿ ಇಷ್ಟ ಇಲ್ಲದೆ ಇದ್ರೂ ಜಗದೇಕರಾಯನನ್ನು ಎದುರಿಸಬೇಕಾಗತ್ತೆ. ಅವನ ಜೊತೆ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಅವನನ್ನು ಹಿಮ್ಮೆಟ್ಟಿಸ್ತಾನೆ. ಆಗ ಸ್ವತಃ ವಿಜಯನಗರದ ಅರಸ ವೆಂಕಟಪತಿ ರಾಯನೇ ಯುದ್ಧಕ್ಕೆ ಬಂದು ಬೀಡು ಬಿಟ್ಟಿದ್ದಾಗ ಚಿಕ್ಕಭೂಪಾಲ ಬಂದು ಅವನನ್ನು ಕಂಡು ರಾಜಮರ್ಯಾದೆಯನ್ನು ಕೊಡ್ತಾನೆ. ಆವಾಗ ವೈಷಮ್ಯ ಸಹ ಹೊರಟೋಗುತ್ತೆ. ಮತ್ತೆ ಇವನ ಅಳಿಯ ಯಲ್ಲೇಂದ್ರನ ಬಗ್ಗೆ ಯಾವ ಮಾಹಿತಿ ಇದರಲ್ಲಿ ಸಿಗೋದಿಲ್ಲ. ಮತ್ತೊಂದು ಪ್ರಮುಖ ವಿಷಯ ಇದು ಹೇಳೋದು, ಈ ಕಾವ್ಯ ಹೇಳೋದು ಪೆನುಗೊಂಡ ಕದನದ ಬಗ್ಗೆ. ಈ ಪೆನುಗೊಂಡ ಕದನವನ್ನು ಗೆದ್ದು ವೆಂಕಟಪತಿ ರಾಯನಿಗೆ ಚಿಕ್ಕಭೂಪಾಲ ಒಪ್ಪಿಸ್ತಾನೆ. ಪೆನುಗೊಂಡವನ್ನು ವಿಜಯನಗರದ ಅರಸರಿಗೆ ಕೊಡ್ತಾನೆ. ಮತ್ತು ಇನ್ನೊಂದು ವಿಷಯ ಏನು ಹೇಳುತ್ತೆ ಅಂದರೆ, ಹರಿವೆ ಎನ್ನುವ ಸ್ಥಳದಲ್ಲಿ ಈ ಚಿಕ್ಕಭೂಪಾಲ ಬೀಡು ಬಿಟ್ಟಿರ್ತಾನೆ. ಯಾವಾಗ ಅಂದರೆ ಹರಿವೆ ಕೋಟೆಯ ಕಾಳಗ ಅದನ್ನು ಮಾಡಬೇಕಾದ್ರೆ ಹರಿವೆ ಅನ್ನೋ ಕಡೆ ಚಿಕ್ಕಭೂಪಾಲ ಇರ್ತಾನೆ. ಇದ್ರ ಬಗ್ಗೆ ಸಹ, ಈ ಯುದ್ಧದ ಬಗ್ಗೆ ಸಹ ಕವಿ ಬಹಳಷ್ಟು ವಿವರಗಳನ್ನು ಈ ಕಾವ್ಯದಲ್ಲಿ ಕೊಡ್ತಾನೆ. ಈ ಹರಿವೆ ಕೋಟೆಯ ಕಾಳಗದಲ್ಲೇನೆ ಇಮ್ಮಡಿ ಚಿಕ್ಕಭೂಪಾಲ ಮತ್ತು ಅವನ ಮಗ ತೋಟೇಂದ್ರರಾಯ ಇಬ್ಬರೂ ಸಹ ಪ್ರಾಣವನ್ನು ಬಿಟ್ಟು ವೀರ ಸ್ವರ್ಗವನ್ನು ಸೇರ್ತಾರೆ. ಇಲ್ಲಿಗೆ ಕವಿ ಕಾವ್ಯವನ್ನು ಮುಗಿಸ್ತಾನೆ. ಒಟ್ಟಾರೆಯಾಗಿ ವರ್ಣನೆಗಳೇ ತುಂಬಿರುವ ಈ ಕಾವ್ಯ ಇತಿಹಾಸದ ಹಲವಾರು ವಿಷಯಗಳನ್ನು ನಮಗೆ ತಿಳಿಸುತ್ತೆ. ಮತ್ತೊಂದು ಕಾವ್ಯ ಸಿರುಮಣ ನಾಯಕನ ಸಾಂಗತ್ಯ. ಈ ಸಿರುಮಣ ನಾಯಕನ ಸ್ಥಿತಿ ಹೇಗಿರುತ್ತೆ ಅಂದರೆ, ಈತ ತನ್ನನ್ನು ಆಳುತ್ತಿದ್ದ ಅರಸನ ವಿರುದ್ಧ ಯುದ್ಧ ಮಾಡಬೇಕಾಗುತ್ತೆ. ಸುಮಾರು 15ನೆಯ ಶತಮಾನದಲ್ಲಿ ವಿಜಯನಗರವನ್ನು ಅಂದರೆ 1485ರಿಂದ 1491ರವರೆಗೆ ಸಾಳ್ವ ನರಸಿಂಗರಾಯ ಆಳ್ತಾ ಇರ್ತಾನೆ. ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯ ಬೂದಿಹಾಳು ಎಂಬ ಪ್ರಾಂತ್ಯವನ್ನು ಈ ಸಿರುಮ ಎಂಬುವನು ಆಳ್ತಾ ಆ ಪ್ರದೇಶದ ಪಾಳೆಗಾರ ಆಗಿರ್ತಾನೆ. ಈ ಸಿರುಮಣ ನಾಯಕ ಹಾಗೂ ವಿಜಯನಗರದ ಅರಸ ಸಾಳ್ವ ನರಸಿಂಗರಾಯರ ನಡುವೆ ನಡೆದ ಯುದ್ಧದ ಕಥೆಯೇ ಈ ಕಾವ್ಯದ ಸಾಂಗತ್ಯದ ವಸ್ತು. ಇದನ್ನು ರಚಿಸಿದ್ದು ಸಿದ್ಧಕವಿ ಅಂತ 1700 ಸುಮಾರಿನಲ್ಲಿ ಸಾಂಗತ್ಯದ ಛಂದಸ್ಸಿನಲ್ಲಿ ಈ ಕೃತಿ ರಚನೆಯಾಗಿದೆ. 5 ಸಂಧಿಗಳನ್ನು ಅಂದರೆ 5 ಘಟಕಗಳು, 5 ಅಧ್ಯಾಯಗಳನ್ನು ಈ ಕಾವ್ಯ ಒಳಗೊಂಡಿದೆ. ಈ ಕಾವ್ಯದ ಪ್ರಕಾರ ಕವಿ ಮತ್ತು ಸಿರುಮ ವೀರಶೈವ ಧರ್ಮವನ್ನು ಪಾಲಿಸ್ತಾ ಇದ್ರು ಅನ್ನೋದು ಸಹ ಗೊತ್ತಾಗುತ್ತೆ. ಇಡೀ ಕಾವ್ಯದಲ್ಲಿ ಯುದ್ಧದ ವರ್ಣನೆ ಹೆಚ್ಚಾಗಿದೆ. ಕಾವ್ಯ ಆರಂಭ ಆಗೋದೆ ಸಾಳ್ವ ರಾಜ ನರಸಿಂಹರಾಯನ ದಂಡಯಾತ್ರೆಯಿಂದ. ಸಾಳ್ವ ರಾಜ ಅಂದರೆ ವಿಜಯನಗರದ ಒಂದು ವಂಶ. ಅವರ ರಾಜ ನರಸಿಂಹರಾಯನ ದಂಡಯಾತ್ರೆಯ ಆರಂಭದಿಂದ ಈ ಕಾವ್ಯ ಆರಂಭ ಆಗುತ್ತೆ. ಈ ಯಾತ್ರೆ ಸಾಗುವ ದಾರಿ ಮತ್ತು ಉದ್ದೇಶದ ಬಗ್ಗೆ ಕವಿ ಜಾಸ್ತಿ ಹೇಳಿಲ್ಲ. ಆದರೆ ಒಂದು ಪದ್ಯ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ ಅಂದರೆ, ಈ ಕಾವ್ಯದಲ್ಲಿ
ಸೊಕ್ಕಿದ ಗೊಲ್ಲನ ನಾಡನಿರಿದು ಅವನುಕ್ಕ ಮುರಿವೆನೆಂದೆನುತ ವಿಕ್ರಮ ನರಸಿಂಗರಾಯ ಕೋಪವ ತಾಳಿ ಧಿಕ್ಕರಿಸಿದ ಗದ್ದುಗೆಯ ಅನ್ನೋದನ್ನ ಹೇಳ್ತಾ ನರಸಿಂಗರಾಯನ ದಂಡಯಾತ್ರೆಯ ಸಮಯದಲ್ಲಿ ಹೇಗೆ ಈ ರಾಜ ಅಂದರೆ ಸಿರುಮಣ ನಾಯಕ ನರಸಿಂಗರಾಯನ ಧಿಕ್ಕರಿಸಿದ ಅನ್ನೋದನ್ನ ಈ ಪದ್ಯ ಹೇಳುತ್ತೆ. ಇದರಲ್ಲಿ ಹಲವಾರು ವಿಷಯಗಳನ್ನು ಸಹ ಈ ಕಾವ್ಯದಲ್ಲಿ ಹೇಳಲಾಗಿದೆ. ಏನು ಅಂದರೆ ಈ ಸಿರುಮಣ ನಾಯಕ ಸ್ವತಂತ್ರ ರೀತಿಯಲ್ಲಿ ನಡ್ಕೊಡ್ತಾ ಇದ್ದ. ಅವನಿಗೆ ಇಷ್ಟ ಬಂದಂಗೆ ತನ್ನ ಪ್ರದೇಶವನ್ನು ಪಾಳೆಗಾರಿಕೆ ಮಾಡ್ತಾ ಇದ್ದ, ಪ್ರಭಾವಿ ಪಾಳೆಗಾರನಾಗಿದ್ದ. ಅದರಿಂದನೇ ಯಾರೇ ಪ್ರಭಾವಿ ಆದ್ರೂ ಬಹಳಷ್ಟು ವೈರಿಗಳು ಉಟ್ಕೋತಾರೆ. ಅದು ಆವಾಗಲೇ ಅಲ್ಲ, ಈಗಲೂ ನೀವು ನೋಡಬಹುದು. ಯಾವುದೇ ಕ್ಷೇತ್ರದಲ್ಲಿ, ಅದರಲ್ಲೂ ರಾಜಕೀಯ ಕ್ಷೇತ್ರ ತಗೊಳ್ಳಿ, ಯಾರು ಹೆಚ್ಚು ಪ್ರಬಲರಾಗ್ತಾರೋ ಅವರಿಗೆ ಹೆಚ್ಚು ವೈರಿಗಳು ಹುಟ್ಕೋತಾರೆ. ಅವರ ಪ್ರಾಬಲ್ಯವನ್ನು ಮೆಟ್ಟೋದಕ್ಕೆ ಎಲ್ಲರೂ ಒಂದಾಗ್ತಾರೆ ಅನ್ನೋದನ್ನು ನಾವು ಅಂದಿನಿಂದ ಇಂದಿನವರೆಗೂ ನೋಡಿದ್ದೀವಿ. ಈ ಪ್ರಬಲನಾದ ಪಾಳೆಗಾರನೇ ಅವನನ್ನ ನಿಯಂತ್ರಿಸಬೇಕು ಅನ್ನೋದೇ ಈ ಯುದ್ಧಕ್ಕೆ ಕಾರಣ ಆಗುತ್ತೆ. ಇನ್ನು ಈ ಕಾವ್ಯದಲ್ಲಿ ಈಶ್ವರ ನಾಯಕ ಎಂಬುವನ ಬಗ್ಗೆ ಸಹ ಕೆಲವು ವಿವರಗಳನ್ನು ಹೇಳಲಾಗಿದೆ. ಇವನು ತುಳುವ ವಂಶಕ್ಕೆ ಸೇರಿದ, ಅಂದರೆ ವಿಜಯನಗರ ಅರಸರ ತುಳುವ ವಂಶಕ್ಕೆ ಸೇರಿದ ಒಬ್ಬ ವೀರ ಸೇನಾನಿಯಾಗಿರ್ತಾನೆ. ಈತ ನರಸಿಂಗರಾಯನಿಗೆ ಬಲಗೈ ಬಂಟರಾಗಿರ್ತಾನೆ. ಇವನ ಮಗನಿಂದಲೇ, ಅಂದರೆ ಮಹಾಸೇನಾನಿ ನರಸನಾಯಕನಿಂದಲೇ ವಿಜಯನಗರವನ್ನು ಆಳುವವರಲ್ಲಿ ತುಳುವರ ಶಕೆ ಆರಂಭವಾಗಿದ್ದು. ಅಂದರೆ ಈಶ್ವರನಾಯಕನ ಮಗ ಮುಂದೆ ವಿಜಯನಗರದ ತುಳುವ ವಂಶವನ್ನು ಶುರು ಮಾಡ್ತಾನೆ ಅಂತ ಹೇಳಲಾಗಿದೆ. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೋಬೇಕು. ವಿಜಯನಗರದ ಅರಸರು ಅಂತ ನಾವು ಏನು ಹೇಳ್ತೀವಲ್ಲ, ಅವರೆಲ್ಲ ಒಂದೇ ವಂಶದವರಲ್ಲ. ಮೊದಲು ಸಂಗಮ ವಂಶದವ್ರು ಇರ್ತಾರೆ, ನಂತರ ಸಾಳ್ವ ವಂಶದವ್ರು ಬರ್ತಾರೆ, ನಂತರ ತುಳುವ ವಂಶದವ್ರು ಬರ್ತಾರೆ, ನಂತರ ಅರವೀಡು ವಂಶದವ್ರು ಬರ್ತಾರೆ. ನಾವೆಲ್ಲ ಕೃಷ್ಣದೇವರಾಯ ಅಂತ ಏನು ಎಲ್ಲರೂ ಕೇಳಿದ್ದೀವಿ, ಅವರು ತುಳುವ ವಂಶದವರು. ಹೀಗೆ 4 ವಂಶಗಳ ರಾಜರುಗಳು ಇವರ ಆಡಳಿತವನ್ನು ನಾವು ವಿಜಯನಗರದ ಆಡಳಿತ ಅಂತ ಹೇಳ್ತೀವಿ. ಹಾಗೆ ಈ ಕಾವ್ಯದಲ್ಲಿ ಮತ್ತೊಂದು ವಿಷಯ ಹೇಳುತ್ತೆ. ವಿಜಯನಗರ ಸಾಮ್ರಾಜ್ಯದ ಕೆಳಗೆ ಇದ್ದು ಪಾಳೆಗಾರರು ಯಾರಾದರೂ ಸೊಕ್ಕಿದಾಗ, ದಂಗೆ ಎದ್ದಾಗ ಅವರನ್ನು ಅಡಗಿಸ್ತಾ ಇದ್ದಿದ್ದು ಈ ಈಶ್ವರ ನಾಯಕ ಅಂತ ಹೇಳಲಾಗಿದೆ. ಈ ವಿಜಯನಗರ ಅರಸನಾದ ನರಸಿಂಹ ದಂಡಯಾತ್ರೆಯನ್ನು ಕೈಗೊಂಡಾಗ ಹಲವಾರು ಪಾಳೆಗಾರರನ್ನು, ಯಾರು ಅವನ ಮಾತು ಕೇಳ್ತಾ ಇರಲ್ಲ, ಅವರೆಲ್ಲ ಗೆದ್ದ ವಿವರಗಳನ್ನು ಕವಿ ಈ ಕಾವ್ಯದಲ್ಲಿ ಹೇಳಿದ್ದಾನೆ. ಕೆಲವೊಂದು ಕಡೆ ವಿವರಗಳನ್ನು ಕೊಟ್ಟಿದ್ದಾನೆ, ಕೆಲವೊಂದು ಕಡೆ ವಿವರಗಳನ್ನು ಕೊಟ್ಟಿಲ್ಲ. ಪೆನುಗೊಂಡೆ, ಉದಯಗಿರಿ, ಬಾಗೂರು, ಬೆಗ್ಗಲೂರು ಅಂದರೆ ಇಂದಿನ ಬೆಂಗಳೂರು ಅಂತ ಸಹ ಹೇಳಲಾಗುತ್ತೆ. ಇವುಗಳನ್ನು ಹೇಗೆ ನರಸಿಂಹ ಗೆಲ್ತಾನೆ ಅನ್ನೋದನ್ನು ಹೇಳಲಾಗಿದೆ. ಯುದ್ಧದಲ್ಲಿ ಸಿರುಮಣ ನಾಯಕನ ಮಗ ವೀರಣ್ಣ ಸತ್ತು ಹೋಗ್ತಾನೆ. ಆಗ ಅವನ ಪ್ರದೇಶವಾದ ಬೂದಿಹಾಳನ ಪತನ ಆರಂಭ ಆಗುತ್ತೆ. ಕೊನೆಯಲ್ಲಿ ಸಿರುಮಣನ ಪಾಳೆಯದ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ವೀರ ಮರಣಕ್ಕೆ ತುತ್ತಾಗುವ ಘಟನೆಯನ್ನು ಈ ಕಾವ್ಯ ಹೇಳುತ್ತೆ. ಈ ಕಾವ್ಯದಲ್ಲಿ ಯುದ್ಧದ ವರ್ಣನೆ, ಸಾಳುವ ನರಸಿಂಹರಾಜನ ಯೋಜನೆಗಳು, ಸಾಳುವ ಅಂದರೆ ಸಾಳ್ವ ವಂಶದ ವಿಜಯನಗರದ ಅರಸ ನರಸಿಂಹರಾಜನ ಯೋಜನೆಗಳು, ಯುದ್ಧದಲ್ಲಿ ಯಾವ್ಯಾವ ಹಳ್ಳಿಗಳು ಪಾಲ್ಗೊಂಡಿತ್ತು, ಆ ಹಳ್ಳಿಗಳಲ್ಲಿದ್ದ ವ್ಯಕ್ತಿಗಳು, ಇವನ್ನೆಲ್ಲ ಹೇಳ್ತಾ ಇತಿಹಾಸದಲ್ಲಿ ಯುದ್ಧ ಯಾವ ರೀತಿ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನು ಈ ಕಾವ್ಯ ಹೇಳೋದ್ರಿಂದ ಇದೊಂದು ಅಪರೂಪದ ಐತಿಹಾಸಿಕ ಕೃತಿಯಾಗಿದೆ. ಸಿರುಮಣ ನಾಯಕನ ಸಾಂಗತ್ಯ ಸಿದ್ಧಕವಿ ಬರೆದಿರೋದು ಅನ್ನೋದು ಗೊತ್ತಾಗುತ್ತೆ. ಈಗ ಪ್ರಮುಖ ಚಾರಿತ್ರಿಕ ಕಾವ್ಯಗಳಿಗೆ ಬಂದಾಗ, ಅಂದರೆ ಒಡೆಯರ ಕಾಲದ ಐತಿಹಾಸಿಕ ಕಾವ್ಯಗಳು, ಈ ಕಾವ್ಯಗಳಲ್ಲಿ ಕೆಲವನ್ನು ನಾವು ಇಲ್ಲಿ ನೋಡೋಣ. ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಚಿಕ್ಕದೇವರಾಜ ವಿಜಯ ಮತ್ತು ಚಿಕ್ಕದೇವರಾಯ ವಂಶಾವಳಿ. ಈ ಕಾವ್ಯಗಳು, ಈ ರಚನೆಗಳು, ಈ ಕೃತಿಗಳು ಯಾವ ಯಾವ ವಿಷಯಗಳನ್ನು ನಮಗೆ ತಿಳಿಸುತ್ತೆ ಅಂತ ನೋಡೋಣ. ಇದನ್ನು ಈ ತಿರುಮಲಾರ್ಯ ಎಂಬ ಕವಿ ಬರೆದಿದ್ದಾನೆ.
ತಿರುಮಲಾರ್ಯ ಕವಿ ಚಿಕ್ಕದೇವರಾಜನ ಆಸ್ಥಾನದಲ್ಲಿ ಇದ್ದ. ಚಿಕ್ಕದೇವರಾಜ 1673ರಿಂದ 1704ರವರೆಗೆ ಆಳಿರ್ತಾನೆ. ಈ ತಿರುಮಲಾರ್ಯನ ಕಾಲಮಾನ 1645ರಿಂದ 1706. ಒಡೆಯರ ಕಾಲದ ಪ್ರಸಿದ್ಧ ಕವಿ ಅಂದರೆ ತಿರುಮಲಾರ್ಯ ಅಂತ ಹೇಳಬಹುದು. ಆತ ಬರೆದಿರುವ ಕೃತಿಗಳು ಯಾವ್ಯಾವುದು ಅಂದರೆ ಚಿಕ್ಕದೇವರಾಜ ವಿಜಯ, ಚಿಕ್ಕದೇವರಾಜ ವಂಶಾವಳಿ, ಅಪ್ರತಿಮ ವೀರಚರಿತ ಮತ್ತು ಚಿಕ್ಕದೇವರಾಯನ ಶತಕ. ನೋಡಿ, ಕವಿ ತನ್ನ ಆಶ್ರಯದಾತನ ಬಗ್ಗೆನೇ ಹೆಚ್ಚು ಕಾವ್ಯಗಳನ್ನು ಬರಿತಾ ಇದ್ದಿದ್ದು ಪಂಪನ ಕಾಲದಿಂದಲೂ ನಾವು ನೋಡ್ಕೊಂಡು ಬಂದಿದ್ದೀವಿ. ಹಾಗೆ ತಿರುಮಲಾರ್ಯ ಸಹ ತನ್ನ ಆಶ್ರಯದಾತ ರಾಜ ಚಿಕ್ಕದೇವರಾಜನ ಬಗ್ಗೆ ಇಷ್ಟೆಲ್ಲ ಕಾವ್ಯಗಳನ್ನು ರಚಿಸಿದ್ದಾನೆ. ಈ ಎಲ್ಲ ಕಾವ್ಯಗಳಲ್ಲೂ ಹಲವಾರು ಐತಿಹಾಸಿಕ ವಿಷಯಗಳನ್ನು ಮತ್ತು ಹಿಂದಿನ ದೊರೆಗಳ ವಿಷಯಗಳನ್ನೆಲ್ಲ ಹೇಳಿದ್ದಾನೆ ತಿರುಮಲಾರ್ಯ. ಅದರಲ್ಲೂ ಚಿಕ್ಕದೇವರಾಜ ವಿಜಯದಲ್ಲಿ ಹಿಂದಿನ ದೊರೆಗಳು, ಒಡೆಯರ್ ಮತ್ತು ವಿಜಯನಗರ ಅರಸರ ವಿಷಯಗಳನ್ನು ಹೇಳಲಾಗಿದೆ. ಯಾಕೆ ವಿಜಯನಗರ ಅರಸರ ವಿಷಯಗಳನ್ನು ಹೇಳಲಾಗಿದೆ ಅಂದರೆ, ಒಡೆಯರರು ಮೊದಲು ಸ್ವತಂತ್ರ ರಾಜರಾಗಿರಲಿಲ್ಲ, ಅವರು ವಿಜಯನಗರಕ್ಕೆ ಸಾಮಂತ ರಾಜರಾಗಿದ್ದರು. ವಿಜಯನಗರದ ಅರಸರಿಗೆ ಒಡೆಯರ್ ವಂಶದವರು ಸಾಮಂತ ರಾಜರಾಗಿದ್ದರು ಆರಂಭದಲ್ಲಿ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಆದ್ದರಿಂದ ಇಲ್ಲಿ ಒಡೆಯರ್ ವಂಶದ ರಾಜರು ಮತ್ತು ವಿಜಯನಗರ ವಂಶದ ಅರಸರ ಬಗ್ಗೆ ಹೇಳಲಾಗಿದೆ. ಈ ಕೃತಿಯ ಆರಂಭದಲ್ಲೇ ಯಾದವರು ಯದುಗಿರಿಗೆ ಬಂದದ್ದು ಪ್ರಸ್ತಾಪ ಆಗಿದೆ. ಯಾಕೆ ಯಾದವರು ಯದುಗಿರಿಗೆ ಬಂದದ್ದು ಪ್ರಸ್ತಾಪ ಆಗೋದು ಪ್ರಮುಖ ಆಗಿಬಿಡುತ್ತೆ? ಯಾಕಂದರೆ ಒಡೆಯರ ಮೊದಲ ರಾಜ, ಒಡೆಯರ ವಂಶದ ಮೊದಲ ರಾಜ ಯದುರಾಯ, ಅವರು ಯಾದವರು ಅಂತ ಸಹ ಹೇಳಲಾಗುತ್ತೆ. ಯದುಗಿರಿಗೆ ಬಂದು ಈ ಒಂದು ಒಡೆಯರ ವಂಶವನ್ನು ಆರಂಭ ಮಾಡ್ತಾರೆ, ಸ್ಥಾಪಿಸ್ತಾರೆ. ಅದು ಸಹ ಈ ಕೃತಿಯಲ್ಲಿ ಪ್ರಸ್ತಾಪ ಆಗಿದೆ. ಒಂದು ರೀತಿಯಲ್ಲಿ ಐತಿಹಾಸಿಕ ಕದನಕ್ಕೆ ಪುರಾಣದ ಮೆರುಗನ್ನು ಕೊಡೋ ಥರ ಕವಿ ಇದನ್ನು ಬರೆದಿದ್ದಾನೆ. ನಂತರ ಬರುವ ಬೆಟ್ಟದ ಚಾಮರಾಜ ಎಂಬ ಒಡೆಯರ್ ವಂಶದ ಅರಸರಿಗೆ, ರಾಜನಿಗೆ 3 ಮಕ್ಕಳಿರ್ತಾರೆ. ತಿಮ್ಮರಾಜ, ಕೃಷ್ಣರಾಜ, ಚಾಮರಾಜ. ಇವರುಗಳ ಬಗ್ಗೆ ಎಲ್ಲ ಈ ಕೃತಿಯಲ್ಲಿ ದಾಖಲಾಗಿದೆ. ಈ ಚಾಮರಾಜರೇ ಬೋಳು ತಲೆಯ ಚಾಮರಾಜರು ಅಂತ ಖ್ಯಾತರಾಗೋದನ್ನು ಸಹ ತಿರುಮಲಾರ್ಯ ಹೇಳಿದ್ದಾನೆ. ಹೀಗೆ ಒಡೆಯರ್ ಬಗ್ಗೆ ಹೇಳಿದ್ಮೇಲೆ ನಂತರ ತಿರುಮಲಾರ್ಯ ವಿಜಯನಗರದ ತುಳುವ ವಂಶದ ವಿವರಗಳನ್ನು ಸಹ ಹೇಳ್ತಾನೆ. ಈ ವಿಜಯನಗರ ಅರಸರ ಬಗ್ಗೆ ಹೇಳಬೇಕಾದ್ರೆ ತಿರುಮಲಾರ್ಯ ಏನು ಹೇಳ್ತಾರೆ ಅಂದರೆ, ಈಶ್ವರ ಎಂಬುವನು ಅರಸನಾಗಿರಲಿಲ್ಲ, ಒಬ್ಬ ಸೇನಾ ನಾಯಕ ಮಾತ್ರ ಅವನಾಗಿದ್ದ. ಹಾಗೂ ಅವನ ಬಗ್ಗೆ ಹೇಳ್ತಾ ಬೇರೆ 5 ದೊರೆಗಳಾದ ನರಸನಾಯಕ, ವೀರನರಸಿಂಹ, ಕೃಷ್ಣದೇವರಾಯ, ಅಚ್ಯುತರಾಯ ಮತ್ತು ಒಂದನೆಯ ವೆಂಕಟರಾಯರ ಬಗ್ಗೆ ಈ ಕೃತಿಯಲ್ಲಿ ತಿರುಮಲಾರ್ಯ ಹೇಳಿದ್ದಾರೆ. ಈ ಕೃತಿಯಲ್ಲಿಯ ಒಂದು ಪದ್ಯ ಅನೇಕ ಚಾರಿತ್ರಿಕ ವಿಷಯಗಳನ್ನು ತಿಳಿಸುತ್ತೆ. ಏನು ಹೇಳುತ್ತೆ ಅಂದರೆ, ವಿಜಯನಗರದ ತುಳುವ ವಂಶದ ಸದಾಶಿವರಾಯ ಸಣ್ಣವನಾಗಿರುವಾಗೆ ರಾಜ ಆಗಿಬಿಡ್ತಾನೆ. ಆಗ ರಾಜ್ಯವನ್ನು ನಿಜವಾಗ್ಲೂ ನೋಡ್ಕೋತಾ ಇದ್ದಿದ್ದು ದಳವಾಯಿ ರಾಮರಾಜ ಎಂಬುವನು. ಅದರಲ್ಲೂ ಆತ ಸದಾಶಿವರಾಯನನ್ನು ಸೆರೆಯಲ್ಲಿರಿಸಿದ್ದ ಅನ್ನೋದನ್ನು ಸಹ ಈ ಕಾವ್ಯದಲ್ಲಿ ತಿರುಮಲಾರ್ಯ ಹೇಳ್ತಾನೆ. ಅಂದರೆ ಸದಾಶಿವರಾಯ ಚಿಕ್ಕ ಹುಡುಗ ಆಗಿರ್ತಾನೆ, ಅವನನ್ನು ಸೆರೆಯಲ್ಲಿಟ್ಬಿಟ್ಟು ಈ ದಳವಾಯಿ ರಾಮರಾಜ ಅವನೇ ರಾಜ್ಯನ ಆಳ್ತಾ ಇರ್ತಾನೆ. ಆ ವಿಷಯನ ಈ ಕಾವ್ಯದಲ್ಲಿ ಹೇಳಿದ್ದಾರೆ ತಿರುಮಲಾರ್ಯ. ಮತ್ತು ಇನ್ನು ಕೆಲವು ವಿಷಯ ಏನು ಅಂದರೆ, ಅಳಿಯ ರಾಮರಾಯ ಅಂತಲೇ ಪ್ರಸಿದ್ಧನಾದ ಈತ ಅಂದರೆ ಯಾರು? ಈ ದಳವಾಯಿ ರಾಮರಾಜ. ಈತ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧದಲ್ಲಿ ಮರಣ ಹೊಂದ್ತಾನೆ, ಈ ಅಳಿಯ ರಾಮರಾಯ. ಹಾಗೆ ಈ ಕೃತಿಯು ಶ್ರೀರಂಗಪಟ್ಟಣದ ಮೇಲೆ ನಡೆದ ಆಕ್ರಮಣದ ಬಗ್ಗೆ ಸಹ ಹೇಳುತ್ತೆ. ಇನ್ನೂ ಹಲವಾರು ಐತಿಹಾಸಿಕ ವಿಷಯಗಳನ್ನು ಹೇಳ್ತಾ ಏನು ಹೇಳುತ್ತೆ ಅಂದರೆ, ಈ ಕೃತಿ ತಿರುಮಲನ ಚಿಕ್ಕಪ್ಪ ವೆಂಕಟರಾಯ ಇಮ್ಮಡಿ ವೆಂಕಟ ಅಂತ ಹೆಸರಾಗಿರ್ತಾನೆ. ತಿರುಮಲನ ನಂತರ ಶ್ರೀರಂಗ ಆಡಳಿತ ತಗೋತಾನೆ. ಅವನ ನಂತರ ಈ ಮೊದಲು ಆಡಳಿತ ನಡೆಸಿದ್ದ ತಿರುಮಲನ ಚಿಕ್ಕಪ್ಪ ವೆಂಕಟರಾಯ ಅಥವಾ ವೆಂಕಟಪತಿರಾಯ ಆಡಳಿತವನ್ನು ಕೈಗೆ ತಗೋತಾನೆ. ಒಮ್ಮೆ ಮಧುರೆಯನ್ನು ಇಮ್ಮಡಿ ವೆಂಕಟ
ಮುತ್ತಿದಾಗ ಮಧುರೆಯ ಪಾಳೆಗಾರ ಏನು ಮಾಡ್ತಾನೆ, ಸೇನಾ ನಾಯಕರಿಗೆ, ಈ ಇಮ್ಮಡಿ ವೆಂಕಟನ ಸೇನಾ ನಾಯಕರಿಗೆ ಲಂಚ ಕೊಟ್ಟು ಬಿಡ್ತಾನೆ. ನೋಡಿ, ಲಂಚ ಯಾವ ಕಾಲದಿಂದ ಇದೆ, ಲಂಚ ಕೊಡ್ತಾನೆ. ಅದನ್ನು ಪಡೆದುಕೊಂಡು ತಿರುಮಲ ಏನು ಮಾಡ್ತಾನೆ, ಚಿಕ್ಕಪ್ಪನಿಗೆ ಮೋಸ ಮಾಡಿಬಿಡ್ತಾನೆ. ಚಿಕ್ಕಪ್ಪ ಅಂದರೆ ಇಮ್ಮಡಿ ವೆಂಕಟನಿಗೆ ಮೋಸ ಮಾಡ್ತಾನೆ. ಈ ಸಂದರ್ಭದಲ್ಲಿ ಕವಿ ಎರಡೂ ವಂಶದವರ, ಎರಡೂ ರಾಜರುಗಳ ಬಗ್ಗೆ ಹಲವಾರು ವಿಷಯಗಳನ್ನ ಹೇಳ್ತಾನೆ. ಒಂದು ಒಡೆಯರ್ ವಂಶದವರು, ಇನ್ನೊಂದು ವಿಜಯನಗರ ವಂಶದ ಅರಸರ ಬಗ್ಗೆ ವಿವಿಧ ವಿಷಯಗಳನ್ನು ಹೇಳ್ತಾನೆ. ಈ ತಿರುಮಲರಾಯ ಅಂದರೆ ವಿಜಯನಗರದ ವಂಶದಲ್ಲಿದ್ದವನು ಲಂಚ ತಗೊಂಡಿದ್ದರಿಂದ ನೈತಿಕವಾಗಿ ಅವನು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಒಡೆಯರ್ ವಂಶದ ರಾಜ ಒಡೆಯರ್, ಅದೇ ಸಮಯದಲ್ಲಿ ಮೈಸೂರು ಸುತ್ತಮುತ್ತಲ ರಾಜ ಆಗಿದ್ದು ರಾಜ ಒಡೆಯರ್ ತಿರುಮಲನನ್ನು ಓಡಿಸ್ಬಿಡ್ತಾನೆ. ನಂತರ ತಿರುಮಲ ಏನು ಮಾಡ್ತಾನೆ, ಮೈಸೂರು ಬಳಿ ಇರುವ ಕೆಸರೆ ಕೋಟೆಗೆ ಮುತ್ತಿಗೆ ಹಾಕ್ತಾನೆ. ಅಲ್ಲಿ ಮತ್ತೆ ತಿರುಮಲ ಸೋತು ಶ್ರೀರಂಗಪಟ್ಟಣದಿಂದನೂ ಆತ ಹೋಗ್ಬಿಡ್ಬೇಕಾಗತ್ತೆ. ಕೊನೆಯಲ್ಲಿ ತಿರುಮಲ ತಲಕಾಡಿನ ಬಳಿ ಮಾಲಂಗಿಯಲ್ಲಿ ಪ್ರಾಣ ಬೀಳ್ತಾನೆ. ಈ ರಾಜ ಒಡೆಯರ್ ಒಂದು ಅರಸು ಮನೆತನವನ್ನು ಶಕ್ತಿಯುತವಾಗಿ ಮಾಡಿದ ಕೀರ್ತಿ ಈ ರಾಜ ಒಡೆಯರ್ಗೆ ಸಿಗುತ್ತೆ. ಅವರ ನಂತರ ಬಂದ ಚಾಮರಾಜ ಒಡೆಯರ್, ರಾಜ ಒಡೆಯರ್ 1578ರಿಂದ 1617, ನಂತರ ಚಾಮರಾಜ ಒಡೆಯರ್ 1617ರಿಂದ 1637ರವರೆಗೆ ಆಳ್ವಿಕೆ ನಡೆಸ್ತಾರೆ. ಈ ಚಾಮರಾಜ ಒಡೆಯರ್ ಬಹಳ ಶಕ್ತಿಯುತವಾದ ದೊರೆ, ಬಹಳ ಸಶಕ್ತನಾಗಿರ್ತಾರೆ. ಅವರ ನಂತರ ಇಮ್ಮಡಿ ರಾಜರಸ ಸಿಂಹಾಸನವನ್ನು ಏರ್ತಾರೆ. 1637ರಿಂದ 1638, ಕೇವಲ 2 ವರ್ಷ ಇವರು ಆಡಳಿತ ನಡೆಸ್ತಾರೆ. ಇವರನ್ನು ವಿಕ್ರಮರಾಯ ಎಂಬ ದಳವಾಯಿ ಕೊಲ್ಲಿಸ್ಬಿಡ್ತಾನೆ. ನಂತರ ಈ ಇಮ್ಮಡಿ ರಾಜರಸನ ನಂತರ ಚಾಮರಾಜರ ಮಗ ಕಂಠೀರ ನರಸರಾಜ ಒಡೆಯರ್ ಪಟ್ಟಕ್ಕೆ ಬರ್ತಾರೆ. 1638ರಿಂದ ಇವರು 1659ರವರೆಗೆ ದೀರ್ಘಕಾಲ ಆಡಳಿತವನ್ನು ನಡೆಸ್ತಾರೆ. ಕಂಠೀರವ ನರಸರಾಜ ಒಡೆಯರ್ ಬಹಳ ಖ್ಯಾತರಾದವರು. ಇವರು ಬಹಳ ಪ್ರಸಿದ್ಧವಾದ ರಾಜರಾಗಿರ್ತಾರೆ. ಅವರ ಸಮಯದಲ್ಲಿ ಅನೇಕ ಮಹತ್ವದ ಘಟನೆಗಳು ನಡೀತು ಅಂತ ಈ ಕೃತಿಯಲ್ಲಿ ಕವಿ ಹೇಳಿದ್ದಾರೆ. ಏನೇನು ಹೇಳಿದ್ದಾರೆ ಅಂದರೆ, ಈ ಸಮಯದಲ್ಲಿ ಅಂದರೆ ಕಂಠೀರವ ನರಸರಾಜರ ಸಮಯದಲ್ಲಿ ಮಹಮ್ಮದೀಯರ ಆಕ್ರಮಣ ಆಗುತ್ತೆ. ರಣದುಲ್ಲಾ ಖಾನನಿಗೆ ಕೆಂಪೇಗೌಡ ಸೋತು ಬೆಂಗಳೂರನ್ನು ಅವನಿಗೆ ಬಿಟ್ಕೊಡ್ತಾನೆ ಕೆಂಪೇಗೌಡ. ಆದರೆ ಕಂಠೀರವ ರಣದುಲ್ಲಾ ಖಾನನನ್ನು ಸೋಲಿಸ್ತಾನೆ ಹಾಗೂ ಮೈಸೂರು ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಈ ಕಂಠೀರವನ ನಂತರ ಪಟ್ಟಕ್ಕೆ ಬಂದದ್ದು ಮಗ ದೇವರಾಜ. ಈ ದೇವರಾಜನ ನಂತರ ಬಂದದ್ದು ಚಿಕ್ಕ ದೇವರಾಜ. ಈ ಕೃತಿಯ ತಿರುಮಲಾರ್ಯನ ಆಶ್ರಯದಾತ ಚಿಕ್ಕದೇವರ ರಾಜ. ಅದೇ ಸಮಯದಲ್ಲಿ ಶಿವಪ್ಪ ನಾಯಕ ಎಂಬುವನು ತನ್ನ ದೊರೆಯಾಗಿದ್ದ ವೀರಭದ್ರ ನಾಯಕನನ್ನು ಮೋಸದಿಂದಾಗೊಂದು ಸಿಂಹಾಸನ ಏರಿರ್ತಾನೆ ಒಂದು ಪ್ರಾಂತ್ಯದಲ್ಲಿ. ಆದ್ದರಿಂದ ದೇವರಾಜ ಶಿವಪ್ಪ ನಾಯಕನ ಸ್ನೇಹವನ್ನು ತಿರಸ್ಕರಿಸುವ ವಿಷಯ ಸಹ ಈ ಕೃತಿಯಲ್ಲಿ ಬಂದಿದೆ. ಹೀಗೆ ಹಲವಾರು ವಿಷಯಗಳನ್ನು, ಹಲವಾರು ವಂಶಗಳ ವಿಷಯಗಳನ್ನು, ವಿಜಯನಗರದ ಅರಸರ ವಿಷಯ, ಒಡೆಯರ ಆ ಸಮಯದಲ್ಲೇ ಇದ್ದ ಒಡೆಯರ ವಂಶದ ವಿಷಯಗಳನ್ನು, ಅರಸರ ವಿಷಯಗಳನ್ನು ಈ ಕೃತಿ ಹೇಳುತ್ತೆ. ಇತಿಹಾಸದ ಸತ್ಯ ಘಟನೆಗಳಿಗೆ ಬಹಳ ಹತ್ತಿರದಲ್ಲಿಯೇ ವಿಷಯ ಇದೆ ಅನ್ನೋದು ಸಹ ನಾವು ತಿಳ್ಕೋಬಹುದು. ಒಡೆಯರ ಕಾಲದ ಮತ್ತೊಂದು ಪ್ರಮುಖ ಚಾರಿತ್ರಿಕ ಕಾವ್ಯ ಮಾನವಮಿಯ ಚೌಪದಿ. ಇದನ್ನು ಚೌಪದಿಯ ರೀತಿಯಲ್ಲಿ ಬರೆದಿರೋದಕ್ಕೆ ಇದಕ್ಕೆ ಚೌಪದಿ ಅಂತ ಹೆಸರು ಬಂದಿದೆ. ಇದನ್ನು ಬರೆದಿದ್ದು ಕವಿ ನೇರವಾಗಿ ತನ್ನ ಹೆಸರನ್ನು ತಿಳಿಸಿಲ್ಲವಾದರೂ ಪ್ರತಿ ಪ್ರಕರಣದ ಕೊನೆಯಲ್ಲಿ ನಂಜುಂಡ ಗೋಪಾಲಕೃಷ್ಣ ನಂಜುಂಡ ಅಂತ ಅಂಕಿತ ಇದೆ. ಹಾಗೂ ಮೂಗೂರಿನ ಭಾಗದಲ್ಲಿ ನಂಜುಂಡನ ಪದಗಳು ಅಂತ ಪ್ರಸಿದ್ಧ ಆಗಿರೋದ್ರಿಂದ ಇದನ್ನು ರಚಿಸಿದ್ದು ನಂಜುಂಡ ಅಂತ ಊಹಿಸಲಾಗಿದೆ. ಈ ಕೃತಿ ದೊಡ್ಡ ಕೃಷ್ಣರಾಜ ಒಡೆಯರ್ ಅವರ ಆಡಳಿತದ ವಿಷಯವನ್ನು ಹೇಳುತ್ತೆ. ದೊಡ್ಡ ಕೃಷ್ಣರಾಜ ಒಡೆಯರ್ ಅವರು 1714ರಿಂದ 1732ರವರೆಗೆ ಮೈಸೂರು ಒಡೆಯರ್ ರಾಜರಾಗಿ ಆಳಿರ್ತಾರೆ. 25 ಪದಗಳಿರುವ ಚೌಪದಿ ಶೈಲಿಯಲ್ಲಿ ಈ ಕೃತಿ ರಚನೆಯಾಗಿದೆ.
ಒಡೆಯರ್ ಅವರ ಅರಮನೆ, ಅಲ್ಲಿನ ಪಾಠಕರು, ಕಪ್ಪ ಕಾಣಿಕೆ ನೀಡುವವರ ವಿವರಗಳನ್ನು ಕವಿ ಹೇಳಿದ್ದಾನೆ. ಉದಾಹರಣೆಗೆ ಒಂದು 2 ಪದ್ಯಗಳು ಹೇಗಿದೆ ಅಂದರೆ, ಹೊಕ್ಕು ಬವ ಹಿಕ್ಕೇರಿಯರ ಸದೆ ಬಡಿದೆ, ಹೊಕ್ಕು ಬಹ ಸೀವು ಜವದವರ ಓಡಿಸಿದೆ, ರಕ್ಕಸರ ಪೋಲ್ವ ತುರುಕರನು ನೀಗೆಂದೆ, ದಿಕ್ಕು ದೆಸೇರಿ ಬಹಳ ಕೀರ್ತಿಯನ್ನ ಪಡೆದೆ ಅಂತ ರಾಜರ ಬಗ್ಗೆ ಕವಿ ಹೇಳ್ತಾನೆ. ಮತ್ತೊಂದು ಪದ್ಯದಲ್ಲಿ ಏನು ಹೇಳ್ತಾನೆ, ತೆಲಂಗಾಣ್ಯ ಸಾಂಬಳ್ಳಿ ಇಕ್ಕೇರಿಗಳನ್ನು, ಮಲಯಾಳ ಕೊಡಗು ಕೊಂಕಣ ದೇಶಗಳನ್ನು, ಬಲಹು ಬಂತಾಪುರಿ ಗುಜರಿ ರಾಷ್ಟ್ರಗಳನ್ನು, ಸುಲಭಧಿಂ ಕಟ್ಟಿ ನೀನಾಳ್ದೆ ಎಲ್ಲವನು ಅಂತ ಈ ದೊಡ್ಡ ಕೃಷ್ಣರಾಜ ಒಡೆಯರ್ ಹೇಗೆ ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡಿದ್ರು ಅನ್ನೋದನ್ನು ಕವಿ ಹೇಳಿದ್ದಾನೆ. ನಂತರದ 2 ಚೌಪದಿಗಳಲ್ಲಿ ದಳವಾಯಿ ವೀರರಾಜಯ್ಯ ಮತ್ತು ದಳವಾಯಿ ದೇವರಾಜಯ್ಯನ ಗುಣಗಾನ ಸಹ ಮಾಡಲಾಗಿದೆ. ಈ ಇಬ್ಬರು ದಳವಾಯಿಗಳ ಶೌರ್ಯ, ಕಾರ್ಯದಕ್ಷತೆಯನ್ನು ಕವಿ ಪ್ರಶಂಸೆ ಮಾಡಿದ್ದಾನೆ. ಒಟ್ಟಾರೆಯಾಗಿ ಈ ಕಾವ್ಯದಲ್ಲಿ ಮೈಸೂರು ಅರಸರನ್ನು ಪರಿಚಯಿಸುವ ಒಂದು ಗಮನಾರ್ಹ ಕೃತಿ ಇದಾಗಿದೆ ಅಂತ ಹೇಳಬಹುದು. ಒಡೆಯರ ಕಾಲದ ಮತ್ತೊಂದು ಪ್ರಮುಖ ಚಾರಿತ್ರಿಕ ಕಾವ್ಯ ಸೌಂದರ ಕಾವ್ಯಂ. ಇದನ್ನು ಬರೆದದ್ದು ನೂರೊಂದಯ್ಯ ಅಂತ, ಆದ್ದರಿಂದ ಇದನ್ನು ನೂರೊಂದಯ್ಯನ ಸೌಂದರ ಕಾವ್ಯಂ ಅಂತ ಸಹ ಹೇಳಲಾಗಿದೆ. ಈ ಕವಿ ಇಮ್ಮಡಿ ಕೃಷ್ಣರಾಜ ಒಡೆಯರರ ಕುರಿತು ಈ ಕಾವ್ಯವನ್ನು ರಚಿಸಿದ್ದಾನೆ. ಯಾಕೆ ಅಂತ ಅಂದರೆ, ಈ ಕವಿಗೆ ಆಶ್ರಯ ನೀಡಿದ್ದು ಕಳಲೆಯ ದೇವರಾಜ ಮತ್ತು ನಂಜರಾಜ. ಸುಮಾರು 1734ರಿಂದ 1766ರವರೆಗೆ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಮೈಸೂರನ್ನು ಆಳಿರ್ತಾರೆ. ಈ ಮೈಸೂರು ಅರಸರು ಮತ್ತು ಕಳಲೆಯ ಅರಸರಿಗೆ ಆತ್ಮೀಯವಾದ ಸಂಬಂಧ ಇರುತ್ತೆ. ಯಾಕೆ ಅಂದರೆ, ಕಳಲೆಯ ಒಬ್ಬ ರಾಜ, 3ನೆಯ ಮಲ್ಲರಾಜ ದೇವರಾಜ ಒಡೆಯರರ ಪುತ್ರಿ ಚಿಕ್ಕದೇವಮ್ಮನ ವಿವಾಹ ಆಗಿರ್ತಾರೆ. ಹಾಗೆ ಚಿಕ್ಕದೇವರಾಜ ಒಡೆಯರ್ ಕಳಲೆ ಕುಮಾರಯ್ಯನ ಪುತ್ರಿ ದೇವಮ್ಮನನ್ನ ವಿವಾಹ ಆಗಿರ್ತಾರೆ. ಆದ್ದರಿಂದ ಇವರು ಹೆಣ್ಣನ್ನು ಅವ್ರು ತಗೊಂಡಿರ್ತಾರೆ, ಅವರ ಹೆಣ್ಣನ್ನು ಇವ್ರು ತಗೊಂಡಿರೋದ್ರಿಂದ ಕಳಲೆ ಮತ್ತು ಒಡೆಯರ್ ಅವರುಗಳಿಗೆ ಆತ್ಮೀಯವಾದ ಒಂದು ಸಂಬಂಧವನ್ನು ಈ ಕಾವ್ಯದಲ್ಲಿ ಹೇಳಲಾಗಿದೆ. ಈ ಕಾವ್ಯದಲ್ಲಿ ಅರಮನೆಯ ವೈಭವ, ಪೂಜೆ ಎಲ್ಲವನ್ನು ಬಹಳ ವಿವರವಾಗಿ ಕವಿ ತಿಳಿಸಿದ್ದಾರೆ. ಅದರಲ್ಲಿ 4ನೆಯ ಸಂಧಿಯಲ್ಲಿ 4ನೆಯ ಅಧ್ಯಾಯದಲ್ಲಿ ರಣದುಲ್ಲಾ ಖಾನ್ ದಂಡೆತ್ತಿ ಬಂದಂಥ ಪ್ರಸಂಗ ಮತ್ತು ಯುದ್ಧದ ವರ್ಣನೆ ಸಹ ಇದೆ. ಹೀಗೆ ಆರ್ಕಾಟಿನ ನವಾಬ ಅಲಿ ಖಾನ್ 1735ರಲ್ಲಿ ಮೈಸೂರಿನ ಮೇಲೆ ದಾಳಿಗೆ ಸಂಚು ಮಾಡ್ತಾನೆ. ಅವನ ಸೇನೆ ಹೊಸಕೋಟೆ ಮತ್ತು ಬೆಂಗಳೂರಿನ ಮೂಲಕ ಚನ್ನಪಟ್ಟಣದ ಬಳಿ ಬಂದು ಬೀಳ್ಬಿಡುತ್ತೆ, ಕೈಲಾಂಚ ಅನ್ನೋ ಜಾಗದಲ್ಲಿ. ಈ 7ನೇ ಸಂಧಿಯಲ್ಲಿ ಸಂಪೂರ್ಣ ಯುದ್ಧದ ವರ್ಣನೆಗೆ ಮೀಸಲೆ ಆಗ್ಬಿಟ್ಟಿದೆ ಈ ಒಂದು ಅಧ್ಯಾಯ ಅಂತ ಹೇಳಬಹುದು. ನವಾಬನ ಜೊತೆಯಲ್ಲಿ ಅವನ ಸೋದರರು ಸಹ ಬಂದಿರ್ತಾರೆ. ಆತ ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ, ದಾರಿಯಲ್ಲಿ ಸಿಕ್ಕ ಹಳ್ಳಿಗಳನ್ನು ಕೊಳ್ಳೆ ಹೊಡಿತಾನೆ, ಪ್ರಜೆಗಳನ್ನು ಹಿಂಸಿಸಿ ಸಿಕ್ಕಿದ್ದೆಲ್ಲ ದೋಚ್ಕೊಂಡು ಚನ್ನಪಟ್ಟಣದ ಹತ್ರ ಬಂದು ಬೀಳ್ಬಿಡ್ತಾನೆ. ಆತನಿಗೆ ಯುದ್ಧದ ಬಗ್ಗೆ, ಯುದ್ಧಕ್ಕೆ ಹೇಗೆ ಸಿದ್ಧತೆ ಮಾಡ್ಕೊಂಡಿರ್ತಾನೆ, ಆ ಯುದ್ಧದ ಬಗ್ಗೆ ಎಷ್ಟು ಆಕಾಂಕ್ಷೆ ಇರುತ್ತೆ ಅನ್ನೋದನ್ನು ಈ ಕೃತಿಯಲ್ಲಿ ವಿವರವಾಗಿ ಹೇಳಲಾಗಿದೆ. ಸಾಮಾನ್ಯ ಸೈನ್ಯದ ಜೊತೆಯಲ್ಲಿ ಈ ಪಠಾಣರ ಸೇನೆ, ಫಿರಂಗಿಗಳು ಇರೋದು, ಹಾಗೂ ಈ ಯುದ್ಧಕ್ಕೆ ಬಂದವರಿಗೆ ಸಂಬಳವನ್ನು ಹೇಗೆ ನೀಡ್ತಾ ಇದ್ರು, ಆ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ಸಹ ಕವಿ ಇಲ್ಲಿ ಹೇಳ್ತಾನೆ. ಮುಂದೆ ಯುದ್ಧ ನಡೆಯುತ್ತೆ ಮತ್ತು ದಳಪತಿಗಳ ನೇತೃತ್ವದಲ್ಲಿ ಭೀಕರವಾದ ಹೋರಾಟ ನಡೆಯುತ್ತೆ. ದಳಪತಿಗಳು ಈ ಮುಸ್ಲಿಂ ನವಾಬನ ಸೈನ್ಯವನ್ನು ಸದೆಬಡಿತಾರೆ. ಅದಕ್ಕೆ ಕಾಸಿಂ ಖಾನ್, ಮುರತ್ ಖಾನ್, ಸುಲ್ತಾನ ಸಿಕಂದ್ರ ಇವರೆಲ್ಲ ಬಿದ್ದು ಹೋದ್ರು, ಸೋತ್ ಹೋದ್ರು ಅಂತ ಕೃತಿಯಲ್ಲಿ ಹೇಳಲಾಗಿದೆ. ನಂತರ ದಳವಾಯಿಗಳು ವಿಜಯೋತ್ಸವ ಆಚರಿಸ್ತಾರೆ, ತಮ್ಮ ವಿಜಯ ಪತಾಕೆಯನ್ನು ಹಾರಿಸುತ್ತಾ ಬರ್ತಾರೆ. ಇವೆಲ್ಲವನ್ನ ಕವಿ ವರ್ಣಿಸಿದ್ದಾನೆ. ನಂತರ ದಸರೆ, ರಾಜಧರ್ಮದ ವರ್ಣನೆ ಸಹ ಕವಿ ಮಾಡಿದ್ದಾನೆ. ದಸರೆ ಅಂದರೆ ಮೈಸೂರಿನ ದಸರೆ ಆಗಿನ ಕಾಲದಿಂದ ಬಹಳ ಖ್ಯಾತವಾದದ್ದು, ಅದನ್ನೆಲ್ಲ ಕವಿ ಇಲ್ಲಿ ಹೇಳಿದ್ದಾನೆ. ಕವಿ ತನಗೆ ಆಶ್ರಯ ನೀಡಿದ ಕಳಲೆಯ ದಳಪತಿಗಳ ಶೌರ್ಯವನ್ನು ವರ್ಣಿಸಿದ್ದಾನೆ. ಸೇನೆಯಲ್ಲಿ ಸಾಮಾನ್ಯವಾಗಿದ್ದ ಒಬ್ಬ ಹೈದರನನ್ನು ಬೆಳೆಸಿ ಅವನಿಗೆ ಅಧಿಕಾರವನ್ನು ಕೊಟ್ಟು ಮುಂದೆ ಅವನೇ ಆಳೋದಕ್ಕೆ ಒಂದು ಕಾರಣರಾಗೋದನ್ನು ಸಹ
ಇಲ್ಲಿ ಸೂಚ್ಯವಾಗಿ ಹೇಳಲಾಗಿದೆ. ಅದೇ ನೈಜ ಇತಿಹಾಸ ಅನ್ನೋದು ಸಹ ಎಲ್ಲರಿಗೂ ಗೊತ್ತು. ಉಳಿದಂತೆ ಮೈಸೂರಿನ ಅರಸರ ವಿವರಗಳನ್ನು ಈ ಕೃತಿ ಹೇಳಿ 18ನೇ ಶತಮಾನದ ಮಹತ್ವದ ಕೃತಿ ಅಂತ ಈ ಸೌಂದರ್ಯ ಕಾವ್ಯ, ನೂರೊಂದಯ್ಯನ ಸೌಂದರ್ಯ ಕಾವ್ಯ ಬಹಳ ಪ್ರಖ್ಯಾತವಾಗಿದೆ. ಇನ್ನು ಒಡೆಯರ್ ಕಾಲದ ಮತ್ತೊಂದು ಐತಿಹಾಸಿಕ ಕಾವ್ಯ ಕೆಳದಿ ನೃಪವಿಜಯ. ಇದನ್ನು ಬರೆದಿದ್ದು ಲಿಂಗಣ್ಣ ಕವಿ. ಈ ಕೃತಿಯ ವಿಶೇಷ ಏನು ಅಂದರೆ, ಈ ಕೃತಿಯಲ್ಲಿ ಕೆಳದಿಯ ಎಲ್ಲ ಅರಸರ ಚರಿತ್ರೆ ಈ ಕೃತಿಯಲ್ಲಿದೆ. ಮೂಲ ಪುರುಷ ಚೌಡಪ್ಪ ನಾಯಕ 1499ರಿಂದ 1530ರವರೆಗೆ ಆಡಳಿತ ನಡೆಸಿರ್ತಾನೆ. ಅವನಿಂದ ಆರಂಭಿಸಿ ಕೊನೆಯ ರಾಜ ಸೋಮಶೇಖರ ನಾಯಕನವರೆಗೆ ಈ ಕೃತಿಯಲ್ಲಿ ವಿವರಗಳು ಇವೆ. ಎಲ್ಲ ಅರಸರಿಗೂ ಇಲ್ಲಿ ಸಮಾನವಾದ ಸ್ಥಾನ ಕಲ್ಪಿಸಿರೋದ್ರಿಂದ ಇದು ಕಾವ್ಯ ಅಂತ ಅನ್ಸ್ಕೊಳ್ಳೋದಿಲ್ಲ. ಕಾವ್ಯದಲ್ಲಿ ಇರಬೇಕಾದ ನವರಸಗಳು, ವರ್ಣನೆಗಳು ಅಷ್ಟಾಗಿ ಕಂಡುಬರೋದಿಲ್ಲ. ವಿಷಯ ಹೇಳೋದೇ ಈ ಕವಿಯ ಮುಖ್ಯ ಉದ್ದೇಶ ಆಗಿತ್ತು. ಈ ಲಿಂಗಣ ಕವಿ ಮಂತ್ರಿಯಾಗಿರ್ತಾನೆ. ಹಾಗಾಗಿ ಅವನಿಗೆ ಬಹಳಷ್ಟು ವಿಷಯಗಳು ಸುಲಭವಾಗಿ ಸಿಕ್ಕಿರುತ್ತೆ. ಪೂರ್ಣ ಪ್ರಮಾಣದ ಇತಿಹಾಸ ಕಾವ್ಯ ಇದು ಕೆಳದಿ ನೃಪವಿಜಯ. ಆದ್ದರಿಂದ ಇದನ್ನು ಕರ್ನಾಟಕ ರಾಜತರಂಗಿಣಿ ಅಂತ ಸಹ ಕರೆಯಲಾಗುತ್ತೆ. ಹೇಗೆ ಈ ಕೆಳದಿ ನಾಯಕರ ವಂಶ ಪ್ರಾರಂಭ ಆಗೋದು ಅನ್ನೋದನ್ನು ಸಹ ಇದು ಹೇಳಿದ್ದಾನೆ. ಶಿವಮೊಗ್ಗ ಹತ್ತಿರ ವರದಾ ನದಿಯ ಉತ್ತರದ ತಟದಲ್ಲಿ ಕೆಳದಿ ಅನ್ನೋ ಒಂದು ಊರಿದೆ. ಅದರ ಪಕ್ಕದಲ್ಲಿ ಹಳ್ಳಿ ವಯಲು ಅನ್ನುವ ಪ್ರದೇಶ ಇದೆ, ಅಥವಾ ಅದೊಂದು ಹಳ್ಳಿ. ಅಲ್ಲಿ ಮೂಲಿ ಬಸವ ಎಂಬ ಒಬ್ಬ ರೈತ ಇರ್ತಾನೆ. ಆತ ವೀರಶೈವ ಮತಕ್ಕೆ ಸೇರಿದವನಾಗಿರ್ತಾನೆ. ಪತ್ನಿ ಹೆಸರು ಬಸವಮಾಂಬೆ. ಇಬ್ಬರು ಮಕ್ಕಳು ಚೌಡಪ್ಪ ಮತ್ತು ಭದ್ರಪ್ಪ. ಈ ಚೌಡಪ್ಪನೇ ಮುಂದೆ ಅರಸನಾಗ್ತಾನೆ. ಆಗ್ತಾ ಹೇಗೆ ಅರಸನಾದ ಅನ್ನೋದನ್ನ ಕವಿ ಹೇಳೋದಿಲ್ಲ, ಆದರೆ ಅವನು ಅರಸನಾಗ್ತಾನೆ. ಚೌಡಪ್ಪ ನಾಯಕ ಕೆಳದಿಯ ಅರಸರ ಮೊದಲ ರಾಜ, ಮೊದಲ ನಾಯಕ. ನಂತರ ವಿಜಯನಗರದ ದೊರೆಗಳಿಗೆ ಮತ್ತೆ ಚೌಡಪ್ಪನಿಗೂ ಇದ್ದ ಸಂಬಂಧವನ್ನ ಈ ಕಾವ್ಯದಲ್ಲಿ ಹೇಳಲಾಗಿದೆ. ಬಲಾಢ್ಯರಾದ ಇವನನ್ನ ವಿಜಯನಗರದ ಅರಸು ತಮ್ಮ ಶತ್ರುಗಳ ದಮನಕ್ಕೆ ನಿಯೋಜಿಸ್ತಾರೆ. ನೋಡಿ, ಅರಸರು ಇಂದು ಯಾರಾದರೂ ಪಾಳೆಗಾರರು ಶಕ್ತಿವಂತರಾಗಿದ್ರೆ ಅವರನ್ನ ತಮ್ಮ ವೈರಿಗಳನ್ನ ಸೋಲಿಸುವಂತ ಕಳಿಸ್ಬಿಡೋದು. ಇದು ಒಂದು ವ್ಯವಸ್ಥೆ ಆಗಿತ್ತಾಗ. ಆವಾಗ ಯಾವ ಯಾವ ಯುದ್ಧಗಳಾಗುತ್ತೆ, ಯಾರ್ಯಾರನ್ನ ಸೋಲಿಸ್ತಾನೆ ಅನ್ನೋದು ಸಹ ಹೇಳಲಾಗುತ್ತೆ. ಅದರಲ್ಲೂ ಶಬರರು ಮತ್ತು ಉಂಡು ಮನೆಯವರನ್ನ ಚೌಡಪ್ಪ ಮತ್ತು ಭದ್ರರು, ಯಾರಿಬ್ರು ಚೌಡಪ್ಪ ಮತ್ತು ಭದ್ರರು ಈ ಚೌಡಪ್ಪ ನಾಯಕನ ಮತ್ತು ಅವನ ತಮ್ಮ, ಇವರಿಬ್ಬರೂ ಸೇರಿ ಹಲವಾರು ಯುದ್ಧಗಳನ್ನು ಮಾಡಿ ಗೆಲ್ತಾರೆ. ತುರುಷ್ಕರ ದಾಳಿಯನ್ನ ತಡೆಯಲು ನಿಯೋಜಿಸಿ ಇವರಿಗೆ ಪಾಳೆಯಗಾರ ಪಟ್ಟವನ್ನ ನೀಡಲಾಗುತ್ತೆ. ಅರಸ ಏನ್ ಮಾಡ್ತಾರೆ, ಯಾರಾದರೂ ಶಕ್ತಿವಂತರಾದರನ್ನ ನೋಡಿದ್ರೆ ಅವ್ರಿಗೆ ಪಾಳೆಗಾರ, ತನ್ನ ಪಾಳೆಗಾರ ಅಂತ ಹೇಳಿ ಅವ್ರ ವೈರಿಗಳನ್ನ ನೀನು ನೋಡ್ಕೊ ಅಂತ ಹೇಳಿ ಬಿಡುವ ಒಂದು ರೀತಿ ನಾವಿಲ್ಲಿ ನೋಡಬಹುದು. ಅವ್ರಿಗೆ ಬರೀ ಪಾಳೆಗಾರ ಪಟ್ಟವನ್ನು ನೀಡೋದಷ್ಟೇ ಅಲ್ಲ, ಕೆಲವು ಪ್ರದೇಶಗಳನ್ನು ನೀಡ್ತಾರೆ. ಹಾಗೆ 8 ಮಾಗಡಿಗಳನ್ನ ಇವರಿಗೆ ನೀಡಲಾಗುತ್ತೆ. ಮಾಗಡಿ ಅಂದ್ರೆ ಸೈನಿಕರ ನಿರ್ವಹಣೆಗಾಗಿ ರಾಜನಿಂದ ಪಡೆಯುವ ಉಂಬಳಿ ಅಥವಾ ಜಹಗೀರು. ಅಂದ್ರೆ ರಾಜ ಇವನಿಗೆ ಕೊಟ್ಬಿಟ್ಟು ಅವನನ್ನ ಪಾಳೆಗಾರ ಆಗಿ ಮಾಡ್ತಾರೆ, ಕೆಳದಿ ಅರಸರನ್ನ. ಇದು ಯಾವಾಗ ನಡೆಯುತ್ತೆ ಅಂದ್ರೆ ಬಹುತೇಕ ಕ್ರಿಸ್ತಶಕ 1499ರಲ್ಲಿ ನಡೆಯುತ್ತೆ, ಅಥವಾ ಕ್ರಿಸ್ತಶಕ 1500ರಲ್ಲಿ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಆಗ ಇದೇ ಸಮಯದಲ್ಲಿ ಕೆಳದಿಯ ಅರಮನೆ, ಈಗಲೂ ಸಹ ನೀವು ನೋಡಬಹುದು, ಕೆಳದಿಯ ಅರಮನೆ ನಿರ್ಮಾಣ ಆಗುತ್ತೆ. ನಂತರ ಕೆಳದಿಯಿಂದ ಇಕ್ಕೇರಿಗೆ ತನ್ನ ಕಾರ್ಯಸ್ಥಾನವನ್ನ ವರ್ಗಾವಣೆಯನ್ನಾಗಿ ಚೌಡಪ್ಪ ನಾಯಕ ಮಾಡ್ಕೋತಾನೆ. ಆರಂಭದಲ್ಲಿ ಕೆಳದಿಯಲ್ಲಿದ್ದು ನಂತರ ಇಕ್ಕೇರಿಗೆ ಹೋಗ್ತಾನೆ. ಈ ಚೌಡಪ್ಪನಿಗೆ ಸದಾಶಿವ ನಾಯಕ ಎಂಬ ಪುತ್ರ ಇರ್ತಾನೆ. ಅವನಿಗೆ ವೀರಮಾಂಬೆ, ಭದ್ರಮಾಂಬೆ ಎಂಬ ಇಬ್ಬರು ಹೆಂಡತಿರಿರ್ತಾರೆ. ಚೌಡಪ್ಪ ನಾಯಕನ ನಂತರ ಸದಾಶಿವ ನಾಯಕನೇ ಆಳ್ವಿಕೆ ಮಾಡೋದು. ಅವರ ಮಕ್ಕಳಾದ ಸಂಕಟ ನಾಯಕ ಮತ್ತು ಚಿಕ್ಕ ಸಂಕಟ ನಾಯಕ, ಈ ಇಬ್ಬರು ಪುತ್ರರು ಒಬ್ಬರಾದ ಮೇಲೆ ಒಬ್ಬರು ರಾಜ್ಯವನ್ನ ಆಳ್ತಾರೆ. ಇಲ್ಲಿ ಕವಿ
ಸದಾಶಿವನಾಯಕನ ಸಾಹಸವನ್ನು ವಿವರಿಸಿದ್ದಾನೆ. ಹಾಗೆ ಕೃಷ್ಣದೇವರಾಯ ಮತ್ತು ಸದಾಶಿವರಾಯ ಇಬ್ಬರು ಒಂದೇ ಸಮಯದಲ್ಲಿರ್ತಾರೆ. ಅವರು ಭೇಟಿಯಾದಾಗ ನಾಯಕನಿಗೆ ಮತ್ತಷ್ಟು ಬಲ ಬರುತ್ತೆ. ಆ ಸಮಯದಲ್ಲಿ ಅಹಮದನಗರದ ಬೈರಿ ನಿಜಾಮ ಪಾತುಶಾಹನ ವಜೀರನನ್ನು ನಾಯಕ ಗೆಲ್ಲೋದನ್ನು ಕವಿ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಕಲಬುರಗಿ ಕೋಟೆಯನ್ನು ವಶಪಡಿಸಿಕೊಂಡು ಸದಾಶಿವ ಕೋಟೆ ಕೋಲಾಹಲ ಎಂಬ ಬಿರುದನ್ನು ವಿಜಯನಗರ ಅರಸರಿಂದ ಪಡಿತಾನೆ. ಜಾತಿಯಪಾಳ್ ಅಥವಾ ಜಾಲಿಹಾಳನ ಅರಸ ಎಡವ ಮುರಾರಿಯನ್ನು ಸೋಲಿಸಿ ಅವನ ಕೋಟೆಯನ್ನು ಸಹ ಸದಾಶಿವನಾಯಕ ವಶಪಡಿಸ್ಕೋತಾನೆ. ಆದ್ದರಿಂದ ಸದಾಶಿವನಾಯಕನಿಗೆ ಎಡವ ಮುರಾರಿ ಎಂಬ ಬಿರುದು ಸಹ ಬರುತ್ತೆ. ಬೀದರಿನ ಸುಲ್ತಾನ ಬದರಿ ಪಾಡುಶಾಹನನ್ನು ಸಹ ಗೆಲ್ತಾನೆ ಸದಾಶಿವನಾಯಕ. ಆದ್ದರಿಂದ ಅವನಿಗೆ ಮೇಘಡಂಬರ, ದಿವಾಪ್ರದೀಪ, ಬರೀದ ಸಪ್ತಾಂಗ, ಹರಣ ಸದಾಶಿವನಾಯಕ ಎಂಬ ಬಿರುದುಗಳು ಸಹ ಸಿಗುತ್ತೆ. ಮತ್ತೆ ಬಿಜಾಪುರದ ಸುಲ್ತಾನ, ಅಹಮದ್ನಗರದ ನಿಜಾಮ ಇವರ ಮೇಲೆಲ್ಲ ಯುದ್ಧ ಮಾಡ್ತಾನೆ. ಸಾಳ್ವ ನಾಯಕಂದ್ರನನ್ನು ಸಹ ಇವನು ಸೋಲಿಸ್ತಾನೆ. ಇವನ ನಂತರ ಅಂದರೆ ಸದಾಶಿವನಾಯಕನ ನಂತರ ದೊಡ್ಡ ಸಂಕಣ ರಾಜ್ಯವನ್ನು ಆಳ್ತಾನೆ. ಸದಾಶಿವನಾಯಕ ಉತ್ತಮ ಆಡಳಿತವನ್ನು ನಡೆಸ್ತಾನೆ. ಸಾಂಸ್ಕೃತಿಕವಾಗಿಯೂ ಸಾಕಷ್ಟು ಹೆಸರನ್ನು ಪಡ್ಕೊಂಡು ವೀರ ಯೋಧ ಅಂತ ಹೆಸರಾಗಿರ್ತಾನೆ. ಈತನ ನಂತರ ದೊಡ್ಡ ಸಂಕಣ ರಾಜ್ಯವನ್ನು ಆಳ್ತಾನೆ. ಈತನ ಮಕ್ಕಳೇ ರಾಮರಾಜ ನಾಯಕ ಮತ್ತು ವೆಂಕಟಪ್ಪ ನಾಯಕರು. ನೋಡಿ, ಇಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ರಾಜರಾಗೋ ಅವಕಾಶ ಕೊಟ್ಟಿದ್ದಾರೆ. ಇಬ್ಬರಿಬ್ಬರು ಮಕ್ಕಳಿದ್ರೆ ಒಬ್ಬ ಮಗ, ಮತ್ತು ಅವನ ತಮ್ಮ, ಮತ್ತು ಮೊದಲನೇ ಮಗ ಅವರುಗಳೇ ಪ್ರತಿಯೊಬ್ಬರಿಗೂ ರಾಜರುಗಳಾಗೋ ಒಂದು ಅವಕಾಶ ಈ ಕೆಳದಿಯ ಅರಸರಲ್ಲಿ ಸಿಕ್ಕಿದೆ ಅಂತ ಹೇಳಬಹುದು. ಈಗ ದೊಡ್ಡ ಸಂಕಣ್ಣ ರಾಜ ಆದಮೇಲೆ ಇವನ ಮಗನಾದ ರಾಮರಾಜ ನಾಯಕ ಮತ್ತು ವೆಂಕಟಪ್ಪ ನಾಯಕರು ಗೇರುಸೊಪ್ಪಯ್ಯ ರಾಣಿ ಭೈರಾದೇವಿಯನ್ನು ಸೋಲಿಸ್ತಾರೆ. ಸಾಳುವ ತಿಮ್ಮನನ್ನು ಸೋಲಿಸ್ತಾರೆ. ಇವರು ಸಹ ಧಾರ್ಮಿಕ ಕಾರ್ಯಗಳು ಮತ್ತು ಹಲವಾರು ಸಾಧನೆಗಳನ್ನು ಮಾಡ್ತಾರೆ. ಇದನ್ನು ಕಾವ್ಯದಲ್ಲಿ ಸಂಪೂರ್ಣವಾಗಿ ಹೇಳಲಾಗಿದೆ. ಉತ್ತರ ಭಾರತದ ದಂಡಯಾತ್ರೆಯನ್ನು ಸಹ ಈತ ಮಾಡಿರ್ತಾನೆ. ಅದನ್ನು ಸಹ ಕವಿ ಹೇಳಿದ್ದಾನೆ, ಈ ದೊಡ್ಡ ಸಂಕಣ ಮಾಡೋದು. ನಂತರ ಬರುವ ವೆಂಕಟಪ್ಪ ನಾಯಕ ಬಿಜಾಪುರ ಸುಲ್ತಾನನನ್ನು ಸೋಲಿಸ್ತಾರೆ. ಹಾಗೂ ತರೀಕೆರೆಯ ಹಿರಿಯ ಹನುಮಪ್ಪ ನಾಯಕನ ಮಗನನ್ನು ಈ ವೆಂಕಟಪ್ಪ ನಾಯಕ ರಕ್ಷಿಸ್ತಾನೆ. ಮತ್ತು ತಾನು ಸಹ ದಂಡಯಾತ್ರೆ ಕೈಗೊಂಡು ಒಂದು ಅರಮನೆಯನ್ನು ನಿರ್ಮಾಣ ಮಾಡ್ತಾನೆ. ಈತನ ಕಲೆದುರ್ಗದ ಮುತ್ತಿಗೆ ಸಹ ಇತಿಹಾಸದ ದೃಷ್ಟಿಯಿಂದ ಬಹುಮುಖ್ಯವಾದ ಅಂಶವಾಗಿ ಈ ಕೃತಿಯಲ್ಲಿ ಹೇಳಲಾಗಿದೆ. ಅನೇಕ ಅಗ್ರಹಾರಗಳು, ದೇವಾಲಯಗಳನ್ನು ಈತ ನಿರ್ಮಾಣ ಮಾಡ್ತಾನೆ. ಶಾಸ್ತ್ರಗಳಲ್ಲಿ ಸಹ ಇದು ತಿಳಿದು ಬಂದಿದೆ. ನಂತರ ಬಂದ ವೀರಭದ್ರ ನಾಯಕ ವೀರಭದ್ರ ನಾಯಕನ ಕಾಲದಲ್ಲಿ ಅನೇಕ ಆಂತರಿಕ ಒಳಜಗಳಗಳು ಆರಂಭ ಆಗುತ್ತೆ. ರಬೀದುಲ್ಲಾ ಖಾನನ ದಾಳಿಯನ್ನು ತಡೆದುಕೊಳ್ಳಲಾದೆ ಸಂಧಿಯನ್ನು ಮಾಡ್ಕೋತಾನೆ ವೀರಭದ್ರ ನಾಯಕ. ಇಕ್ಕೇರಿಯ ಪತನ ಆರಂಭ ಇಲ್ಲಿಂದ ಆಯಿತು ಅಂತ ಹೇಳಬಹುದು. ಶಿವಪ್ಪನಾಯಕನ ಆಳ್ವಿಕೆ ಸಹ ಸಮರ್ಥವಾಗಿಯೇ ಮುಂದುವರಿಯುತ್ತೆ. ಈತ ಹಾಸನ, ಬೇಲೂರು ಕೋಟೆಗಳನ್ನು ವಶಪಡಿಸಿಕೊಂಡು ಸೋದೆಯ ಸೀಮೆಯನ್ನು ಗೆಲ್ತಾನೆ. ಈತನ ಮುಖ್ಯ ಸಾಧನೆ ಎಂದರೆ ರಾಯ ಸಂಸ್ಥಾನವನ್ನು ಉದ್ಧಾರ ಮಾಡಿದ್ದು ಮತ್ತು ಮೈಸೂರಿನ ಒಡೆಯರವರನ್ನೇ ಸಹ ಘರ್ಷಣೆ ಮಾಡ್ಕೋತಾನೆ. ಕಾವೇರಿ ನದಿಗೆ ಸೇತುವೆ ನಿರ್ಮಿಸಿ ಮೈಸೂರು ದೊರೆಯ ಗರ್ವವನ್ನು ಮುರಿದ ಅಂತ ಈ ಕವಿ ಈತನ ಬಗ್ಗೆ ಹೇಳ್ತಾನೆ. ಈತನ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಕವಿ ವಿಸ್ತಾರವಾಗಿ ವರ್ಣಿಸಿದ್ದಾನೆ. ನಂತರ ಸೋಮಶೇಖರ ನಾಯಕನ ದುರಂತದ ಕಥೆಯನ್ನು ಈ ಕಾವ್ಯದಲ್ಲಿ ಹೇಳಲಾಗುತ್ತೆ. ನಂತರ ಚೆನ್ನಮ್ಮಾಜಿ ಆಡಳಿತವನ್ನು ಕೈಗೆ ತೆಗೆದುಕೊಳ್ತಾಳೆ. ಕೆಳದಿ ಚೆನ್ನಮ್ಮ ಅಂತ ಪ್ರಖ್ಯಾತಳಾಗ್ತಾಳೆ. ಭುವನಗಿರಿ ದುರ್ಗಕ್ಕೆ ಬರ್ತಾಳೆ. ಆಕೆಯ ಸಾಧನೆಗಳು ಅಪಾರ ಅಂತ ಹೇಳಬಹುದು. ಈ ಎಲ್ಲವನ್ನ ಕವಿ ಈ ಕೆಳದಿ ನೃಪವಿಜಯದಲ್ಲಿ ಹೇಳಿದ್ದಾನೆ. ತುರುಷ್ಕರು ಆಕ್ರಮಿಸಿಕೊಂಡದ್ದ ಕೋಟೆಗಳನ್ನು ಮತ್ತೆ ವಶಪಡಿಸಿಕೊಳ್ಳೋದು, ದಳವಾಯಿ ಭದ್ರಪ್ಪನ ಸೈನ್ಯವನ್ನು ಕಳುಹಿಸಿ ಕೋಟೆಗಳನ್ನು ಮತ್ತೆ ವಾಪಸ್ ಪಡೆದಿದ್ದು, ಮೈಸೂರಿನ ಆಕ್ರಮಣದಿಂದ ತನ್ನ ಪ್ರಾಂತ್ಯವನ್ನು ರಕ್ಷಿಸಿಕೊಂಡದ್ದು, ಸೋದೆಯವರೊಡನೆ ಯುದ್ಧ ಮಾಡಿದ್ದು, ರಾಜಾರಾಮನಿಗೆ ರಕ್ಷಣೆ ನೀಡಿದ್ದು, ಈ ಎಲ್ಲವನ್ನು ಕವಿ ತಿಳಿಸಿದ್ದಾನೆ. ಚೆನ್ನಮ್ಮನ ಆಳ್ವಿಕೆ ಕೆಳದಿ ಚೆನ್ನಮ್ಮ, ನಾವೆಲ್ಲ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಮಾತ್ರ ಕೇಳಿದ್ದೀವಿ. ಕೆಳದಿ ಚೆನ್ನಮ್ಮ ಸಹ
ಬಹಳ ಪ್ರಖ್ಯಾತ ಹಾಗೂ ಧೈರ್ಯವಂತೆ ಶೌರ್ಯಕ್ಕೆ ಹೆಸರಾದವಳು ಅಂತ ಹೇಳಬಹುದು. ಆಕೆ ಅಷ್ಟೇ ಅಲ್ಲದೆ ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಹ ಕಾರ್ಯವನ್ನು ಮಾಡಿದ್ದಾಳೆ. ಇದನ್ನೆಲ್ಲ ಕವಿ ದೀರ್ಘವಾಗಿ ವಿವರಿಸಿ ಆನಂತರ ಆ ವಂಶ ಹೇಗೆ ಮುಂದುವರಿತು ಅನ್ನೋದನ್ನು ಸಹ ಕೆಳದಿ ಚೆನ್ನಮ್ಮನ ನಂತರ ಬಸವಪ್ಪ ನಾಯಕ, ಸೋಮಶೇಖರ ನಾಯಕ, ಕಿರಿಯ ಬಸವಪ್ಪ ನಾಯಕ, ಚೆನ್ನಬಸಪ್ಪ ನಾಯಕ, ಕೊನೆಗೆ ರಾಣಿ ವೀರಮ್ಮಾಜಿಯವರೆಗೂ ಹಲವಾರು ವಿಷಯಗಳನ್ನು ಈ ಕೃತಿಯಲ್ಲಿ ಹೇಳಲಾಗಿದೆ. ಕೆಳದಿ ನೃಪವಿಜಯದಷ್ಟು ವಿಸ್ತಾರವೂ ಸಮಗ್ರವೂ ಆದ ಐತಿಹಾಸಿಕ ಕೃತಿ ಕನ್ನಡದಲ್ಲಿ ಇಲ್ಲ ಅಂತ ಹೇಳಬಹುದು. ಒಂದು ರಾಜಮನೆತನದ ಆರಂಭದಿಂದ ಅವರು ಯಾವ ರೀತಿಯಲ್ಲಿ ಆಳ್ವಿಕೆ ನಡೆಸಿದ್ರು, ಯಾರ್ಯಾರ ಮಕ್ಕಳು ಹೆಂಡತಿರು ಎಲ್ಲರ ವಿಷಯಗಳನ್ನು ಹೇಳಿ ಹೇಗೆ ಕೊನೆಗೊಂಡಿತು ಆ ರಾಜವಂಶ ಅನ್ನೋದನ್ನು ಸಹ ಈ ಕೃತಿ ದಾಖಲು ಮಾಡುತ್ತೆ. ಆದ್ದರಿಂದ ಇದು ಪೂರ್ಣ ಪ್ರಮಾಣದ ಇತಿಹಾಸ ಕಾವ್ಯ ಆಗಿದೆ ಮತ್ತು ಇದು ಕರ್ನಾಟಕದ ರಾಜತರಂಗಿಣಿ ಅಂತ ಖ್ಯಾತವಾಗಿದೆ. ಹೀಗೆ ಇಷ್ಟೇ ಕಾವ್ಯಗಳಲ್ಲದೆ ಇನ್ನೂ ಅನೇಕ ಕಾವ್ಯಗಳು ಅನೇಕ ಚಾರಿತ್ರಿಕ ಸಂಗತಿಗಳನ್ನು ದಾಖಲಿಸುತ್ತೆ. ಆದರೆ ನಾವು ಕೇವಲ ಕೆಲವೇ ಕಾವ್ಯಗಳನ್ನು ಇಲ್ಲಿ ಹೇಳಿದ್ದೀವಿ. ಈಗ ಪಠ್ಯಗಳಲ್ಲಿ ಬಂದಿದೆ. ನಿಮಗೆ ಬಿಡುವಿದ್ದಾಗ ಇನ್ನೂ ಈ ತರಹದ ಹಲವಾರು ಕೃತಿಗಳನ್ನು ನೀವು ಓದಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೋಬಹುದು. ಇನ್ನು ಈ ಘಟಕದ ಸಾರಾಂಶ ಏನು ಅಂದರೆ, ಈ ಘಟಕದಲ್ಲಿ ಕನ್ನಡದ ಪ್ರಮುಖ ಚಾರಿತ್ರಿಕ ಕಾವ್ಯಗಳ ಬಗ್ಗೆ ಹೇಳಲಾಗಿದೆ. ಅದರಲ್ಲಿ 2 ಭಾಗ ಮಾಡಲಾಗಿದೆ. ಒಂದು ಆಯ್ದ ಚಾರಿತ್ರಿಕ ಕಾವ್ಯಗಳು, ಮತ್ತೊಂದು ಪ್ರಮುಖ ಚಾರಿತ್ರಿಕ ಕಾವ್ಯಗಳು, ಒಡೆಯರ ಕಾಲದ ಐತಿಹಾಸಿಕ ಕಾವ್ಯಗಳು. ಈ ಆಯ್ದ ಚಾರಿತ್ರಿಕ ಕಾವ್ಯಗಳಲ್ಲಿ ಪಾರ್ಶ್ವಕವಿ ರಚಿಸಿದ ನಿಂಬ ಸಾಮಂತ ಚರಿತೆ, ಮಲ್ಲಿಕಾರ್ಜುನನ ಇಮ್ಮಡಿ ಚಿಕ್ಕಭೂಪಾಲನ ಸಾಂಗತ್ಯ, ಸಿದ್ಧಕವಿಯ ಸಿರಮಣ ನಾಯಕನ ಸಾಂಗತ್ಯ, ಈ 3 ಕೃತಿಗಳಲ್ಲಿ ಹೇಗೆ ಚರಿತ್ರೆಯ ವಿವಿಧ ಅಂಶಗಳು ಹೇಳಲಾಗಿದೆ ಅನ್ನೋದನ್ನು ನಾವು ನೋಡಿದ್ವಿ. ನಂತರ ಒಡೆಯರ ಕಾಲದ ಐತಿಹಾಸಿಕ ಕಾವ್ಯಗಳು. ನೀವಿಲ್ಲಿ ನೋಡ್ಬೋದು, ಈ ಒಡೆಯರ ಕಾಲದ ಐತಿಹಾಸಿಕ ಕಾವ್ಯಗಳಲ್ಲಿ ವಿಜಯನಗರ ಮತ್ತು ಒಡೆಯರ 2 ಅರಸರುಗಳ ವಿಷಯಗಳನ್ನು ಮಿಶ್ರಣ ಮಾಡಿ ಹೇಳಿದ್ದಾರೆ. ಯಾಕೆ ಅಂದರೆ ಒಡೆಯರು ಆರಂಭದಲ್ಲಿ ವಿಜಯನಗರ ಅರಸರ ಸಾಮಂತರಾಗಿದ್ದರು, ನಂತರ ಅವರು ಸ್ವತಂತ್ರವಾಗಿ ಆಳಿದ್ರು ಅಂತ ಹೇಳಬಹುದು. ಅದರಲ್ಲೂ ನಾವು ತಿರುಮಲಾರ್ಯನ ಚಿಕ್ಕದೇವರ ರಾಜವಿಜಯ ಮತ್ತು ಚಿಕ್ಕದೇವರಾಯ ವಂಶಾವಳಿ ಕೃತಿಗಳಲ್ಲಿ ಯಾವ ವಿಷಯಗಳನ್ನು ಹೇಳಲಾಗಿದೆ ಅಂತ ನೋಡಿದ್ವಿ. ನಂತರ ನಂಜುಂಡಿ ಕವಿಯ ಮಾನವಮಿಯ ಚೌಪದಿನಲ್ಲಿ ಯಾವ ವಿಷಯಗಳನ್ನು ಹೇಳಲಾಗಿದೆ, ಐತಿಹಾಸಿಕ ವಿಷಯಗಳನ್ನು ಅಂತ ನೋಡಿದ್ವಿ. ನಂತರ ನೂರೊಂದಯ್ಯನ ಸೌಂದರ್ಯ ಕಾವ್ಯಂ ಕೃತಿ ಬಗ್ಗೆ ತಿಳ್ಕೊಂಡ್ವಿ. ಕೊನೆಗೆ ಇಡೀ ಕೆಳದಿ ಅರಸರ ವಂಶವನ್ನು ವಿವರಿಸುವ, ಎಲ್ಲ ಅರಸರ ಬಗ್ಗೆ ಹೇಳುವ ಲಿಂಗಣ್ಣ ಬರೆದಿರುವ ಕೆಳದಿ ನೃಪವಿಜಯದ ಬಗ್ಗೆ ತಿಳ್ಕೊಂಡ್ವಿ. ಹೀಗೆ ಈ ಒಡೆಯರ ಕಾಲದ ಹಲವಾರು ಐತಿಹಾಸಿಕ ವಿಷಯಗಳನ್ನು ತಿಳಿಸುವ ಈ 4 ಕೃತಿಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ, ಈ ಘಟಕದಲ್ಲಿ ಅಧ್ಯಯನ ಮಾಡಿದ್ವಿ. ಇಲ್ಲಿಗೆ ಈ ಅಧ್ಯಾಯದ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಈ ಘಟಕದ ಬಗ್ಗೆ ನಿಮಗೆ ಸ್ವಲ್ಪವಾದರೂ ವಿಷಯಗಳು ಗೊತ್ತಾಯಿತು ಅಂತ ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಯಾಕೆ ಲಾಸ್ಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತೀನಿ ಅಂದರೆ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದವರು ಮಾತ್ರ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ ಸಾಕು. ಸುಮ್ಮನೆ ಓಪನ್ ಮಾಡಿ ವಿಡಿಯೋನ ಒಂದು ಸ್ವಲ್ಪ ಹೊತ್ತು ನೋಡಿ ಅವರೇನು ಹೇಳೋದು ಕಷ್ಟ ಆಗುತ್ತೆ, ಹೇಳೋದು ಬೇಡ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದೀರಾ ಅಂದರೆ ನೀವು ಅಭಿಪ್ರಾಯ ತಿಳಿಸೋದಕ್ಕೂ ಒಂದು ಸಾಧ್ಯತೆ ಇದೆ. ನಿಮಗೆ ಯಾವ ಅಭಿಪ್ರಾಯ ಹೇಳ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ನಾನು ಯಾವಾಗಲೂ ನನ್ನ ವಿಡಿಯೋಗಳಲ್ಲಿ ಕೊನೆಯಲ್ಲಿ ಹೇಳ್ತೀನಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಾರೆ ಅನ್ನೋದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇಲ್ಲಿಗೆ ಈ ಘಟಕ 143ರ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ನಮಸ್ಕಾರ.